ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿ ಒಬ್ಬನು ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ನಮಸ್ಕಾರ, ಶುಭೋದಯ ಸ್ನೇಹಿತರೆ. ಏನಪ್ಪ ಪರಂ, ಏನಾಯ್ತು ಗಂಟ್ಲಿಗೆ ಅಂತ ಕೇಳಬೇಡಿ. ಇದ್ಯಾಕೋ ವಾಟರ್ ಇನ್ಫೆಕ್ಷನ್ ಅಂತ ಕಾಣುತ್ತೆ, ಅಥವಾ ವಾಟರ್ ಬದಲಾಗಿದ್ದಕ್ಕೆ ಸ್ವಲ್ಪ ಗಂಟ್ಲು ಹಾಳಾಗಿದೆ, ಕ್ಷಮಿಸಿ. ಎಲ್ಲಿ ಹೋಗ್ತಿದೆಯಪ್ಪ ಈ ಕತ್ಲಲ್ಲಿ ಅನ್ಕೋಬೋದು. ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಕಡೆ ಹೊರಟಿದ್ದೀವಿ. ಮೈಸೂರಿನಲ್ಲಿ ಅನೇಕ ಅಪರೂಪದ ಸಂಗತಿಗಳ ಚಿತ್ರೀಕರಣಕ್ಕೆ ಅಂತ ಹೊರಟಿದ್ದೀವಿ ನಾವು, ನಮ್ಮ ಕ್ಯಾಮ್ರಾಮನ್ ರವಿರಾಜು. ಮೈಸೂರಿನಲ್ಲಿ ನಮ್ಮ ಗೆಳೆಯ ಪ್ರಭಾಕರ್ ಅವರು ನಮ್ಮ ಜೊತೆ ಸೇರ್ಕೋತಾರೆ. ಮೈಸೂರಿನಲ್ಲಿ ರಾಜಾನಂದ್ ಅವರ ಕುಟುಂಬ, ನಮ್ಮ ಸಂಪತ್, ಹಿರಿಯ ನಟ ಸಂಪತ್ ಅವ್ರ ಕುಟುಂಬ, ರತ್ನಾಕರ್ ಹಾಸ್ಯ ಕಲಾವಿದರು, ಭಾಳ ಒಳ್ಳೆಯ ಕಲಾವಿದರು, ಅವ್ರ ಕುಟುಂಬ. ಆ್ಯಂಡ್ ಜೊತೆಗೆ ನಮ್ಮ ಕೃಷ್ಣೇಗೌಡರು, ಅತ್ಯುತ್ತಮ ವಾಗ್ಮಿಗಳು, ಪ್ರೊಫೆಸರು, ಹರಟೆ ಕಾರ್ಯಕ್ರಮಗಳಲ್ಲಿ ಭಾಳ ಚೆನ್ನಾಗಿ ನೋಡಿರ್ತೀರಿ ಅವ್ರನ್ನ, ಅವರ ಒಂದು ಸಂದರ್ಶನ. ಜೊತೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ, ಅದರಲ್ಲೂ ಮೈಸೂರಿನ ಅರಮನೆ, ಮೈಸೂರಿನ ಒಡೆಯರ್ ಸಂಸ್ಥಾನದ ಕುರಿತಂತಹ ಅಪರೂಪದ ಸಂದರ್ಶನಗಳನ್ನು ಎಲ್ಲ ಸೆರೆ ಹಿಡಿಯೋಣ ಅಂಥೇಳಿ ಒಂದು 2 ದಿನದ ಕಾರ್ಯಕ್ರಮ ಹೊರಟಿದ್ದೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ನಮ್ಮ ಮೇಲಿರಲಿ, ಕಲಾ ಮಾಧ್ಯಮದ ಮೇಲಿರಲಿ. ಬನ್ನಿ ಹೋಗೋಣ ಮೈಸೂರಿಗೆ. ನಾವೀಗ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ, ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ. ಕಾರ್ ಓಡಿಸೋದು ಭಾಳ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರ ಗೋಯಿಂಗ್. ಸ್ವಲ್ಪ ಸ್ಲೀಪ್ಲೆಸ್ನೆಸ್ಸು, ಪ್ಲೀಸ್ ಕಮ್ ವಿತ್ ಅಸ್. ಬನ್ನಿ ಮೈಸೂರಿಗೆ ಹೋಗೋಣ. ಅಂತೂ ಇಂತೂ ಕೊನೆಗೆ ನಮ್ಮ ಸ್ಲೀಪರ್ ಕೋಚ್ ಸಿಕ್ಬಿಡ್ತು. ಸತೀಶ್ ಸರ್ ಅವರೇ ಕಂಡಕ್ಟ್ರು, ಮಂತ್ರಾಲಯ ಮೈಸೂರು ಬಸ್ಸು. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಪ್ಲೀಸ್ ಕಮ್. ಬನ್ನಿ, ಅಡ್ಜಸ್ಟ್ ಮಾಡಿದೆ. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ಮೈಸೂರಿಗೆ ಮತ್ತೊಮ್ಮೆ ಸ್ವಾಗತ ತಮಗೆಲ್ಲರಿಗೂ. ಹಿರಿಯ ಕಲಾವಿದರಾದಂತಹ ರಾಜಾನಂದ್ ಅವರ ಮನೆ ಮುಂದೆ ನಾವು ನಿಂತಿದ್ದೀವಿ. ನಮ್ಮ ಜೊತೆ ಎಂದಿನಂತೆ ನಮ್ಮ ಪ್ರಭಾಕರ್ ಸರ್ ಇದ್ದಾರೆ. ಪ್ರಭಾಕರ್ ಅವ್ರನ್ನ ನೀವು ಬಹಳ ನೋಡಿರ್ತೀರಿ. ಸುಮಾರು 20 ಸಂಚಿಕೆಯಲ್ಲಿ ವೀರಪ್ಪನ್ ಕಾಡನ್ನು ಹುಡುಕ್ತಾ ಹೋಗಿದ್ವಿ. ಆ ಸಂಚಿಕೆಯಲ್ಲಿ ಸರ್ ಕಾಣಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಅಪ್ಪು ಸರ್ ಬಗ್ಗೆ ಬಹಳ ಅಪರೂಪದ ಮಾಹಿತಿ ಹಂಚ್ಕೊಂಡಿದ್ದಾರೆ. ಸೊ ಬನ್ನಿ ರಾಜಾನಂದ್ ಸರ್ ಮನೆಗೆ ಹೋಗೋಣ. ನಮ್ಮ ಜೊತೆಗೆ ಮೈಸೂರಿನ ಹಿರಿಯ ಗಾಯಕರು ಕೂಡ ಜೊತೆಲಿದ್ದಾರೆ. ನೋಡೋಣ, ಒಳಗಡೆ ಹೋಗೋಣ. ರಾಜಾನಂದ್ ಅವ್ರ ಮನೆ ಹೇಗಿದೆ ಮತ್ತು ಅವ್ರ ಕುಟುಂಬದವ್ರು ಏನು ಮಾತಾಡ್ತಾರೆ ಕೇಳೋಣ. ಸರ್, ಇಂಥವೇನು ಹೇಳ್ತೀರಿ? ರಾಜಾನಂದ್ ಅಂದರೆ ಹಿರಿಯ ಕಲಾವಿದರು. ಅವರು ಮಾಡಿರುವಂಥ ಸಿನಿಮಾಗಳು ಮಯೂರ ಇರಬಹುದು, ಅದರಲ್ಲಿ ಶಿವಸ್ಕಂದ ವರ್ಮ, ಎಂಥ ನಟನೆ. ಎಚ್ಚರಿಕೆ, ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ. ಹಾಗೆ ರಾಜಾನಂದ ರಾಜ್ಕುಮಾರ್ ಅವ್ರ ಜೊತೆ ಸುಮಾರು ಪಿಕ್ಚರ್ಗಳಲ್ಲಿ ಗುರು ಶಿಷ್ಯರು ಹೌದು. ಇವೆಲ್ಲ ನಾವು ನೋಡಿಕೊಂಡು ಆಡ್ತಾ ಬೆಳೀತಾ ನಾವು ಮನೋರಂಜನೆ ತೊಗೊಂಡು ಬೆಳೆದಂಥವ್ರು ಹಿರಿಯ ಕಲಾವಿದರಲ್ವಾ. ಅವರು ಬರೀ ನಟನೆ ಮಾಡ್ತಾ ಇರಲಿಲ್ಲ, ಈ ಕತೆ ಕವನ ಸುಮಾರು ಪುಸ್ತಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರದ್ದು ಮನೆ ಮೈಸೂರಲ್ಲೇ ಇರೋದಿಲ್ಲಿ. ಆದ್ದರಿಂದ ಅವ್ರ ಬಗ್ಗೆ ಏನೋ ತಿಳ್ಕೊಳ್ಳೋದು ಕುತೂಹಲ ನಮಗೂ ಇದೆ. ನಿಮ್ಮನ್ನು ಕರ್ಕೊಂಡು ಬಂದಿದ್ದೀವಿ, ಏನೋ ಒಳ್ಳೆಯದಾಗಲಿ. ಒಳಗಡೆ ಬನ್ನಿ. ಎಸ್, ಬನ್ನಿ, ಸ್ವಾಗತ. ಬನ್ನಿ ಸರ್. ನಮಸ್ಕಾರ, ನಾನು ಪರಮೇಶ್ವರ್ ಅಂತ. ನಮಸ್ಕಾರ. ನಾವು ಸ್ಟೇಜ್ ಆರ್ಟಿಸ್ಟ್ ಲೀಲಾವತಿ ಅಂತ. ಹೌದ್ರಾ? ನಮ್ಮ ಅಕ್ಕ, ನಮ್ಮ ಭಾವ. ರಾಜಾನಂದ್ ಸರ್ ನಿಮ್ಮ ಭಾವನಾ? ಓ, ಅಂದರೆ ಭಾವ ಮೀನ್ಸ್ ನಮ್ಮ ಅಕ್ಕನ ಗಂಡ. ನಿಮ್ಮ? ಓಕೆ ಓಕೆ. ಇಲ್ಲ, ಅಲ್ಲಿ ಇದಾರಲ್ಲ, ನಮ್ಮ ಅಕ್ಕ. ಓಕೆ. ಇವರು ಸೊಸೆ. ಬಾರ ಈ ಕಡೆ. ನಮ್ಮ ಅಕ್ಕನ ಸೊಸೆ. ನಮಸ್ತೆ ಮಾ. ನಮಸ್ತೆ. ಇವರು 2 ಮಕ್ಕಳು. ನಿಮ್ಮ ಮಕ್ಕಳು? ಓಕೆ, ವೆರಿ ನೈಸ್. ರವಿ, ಅದು ತೋರಿಸು ಫೋಟೋನ. ನಮ್ಮ ಮಗ ತೀರ್ಕೊಂಬಿಟ್ಟ. ನಮ್ಮ ಹೌದ್ರಾ? ಇವ್ರಿಗೆ ಗೊತ್ತು ಎಲ್ಲ. ಬರ್ಬೋದಮ್ಮ? ಇವರು ಅವನು ಕಲಾವಿದನೇ. ರಾಜಾನಂದ್ ಅವ್ರ ಮಗ. ಹಿರಿ ಮಗ. ರಾಜಾನಂದ್ ಅವ್ರ ಹಿರಿ ಮಗ. ರಾಜಾನಂದ್ ಅವ್ರ ಹಿರಿ ಮಗ ಅವರು. ಅಯ್ಯೋ, ಇತ್ತೀಚೆಗೆ ತೀರ್ಕೊಂಡಿದ್ದಾರೆ ಇವರು. ಅಯ್ಯೋ, ಲೇಟಾಗಿ ಬಂದ್ಬಿಟ್ವಿ ನಾವು. ಲಾಸ್ಟ್ ಇಯರ್ ಬಂದಿದ್ದೆ. ಹೌದು, 5 ತಿಂಗಳು. ಅಯ್ಯೋ, ಕೊರೋನಾ ಆಗಿರ್ಲಿಲ್ಲ. ಅವ್ರಿಗೆ ಆ ಟೈಮಲ್ಲಿ ತೀರೋಗಿತ್ತು. 5 ತಿಂಗಳಾಯ್ತಲ್ಲ. 5 ತಿಂಗಳಾಯ್ತು ಸರ್. ಮೇ 29.
ಮೇ 29. ಓಕೆ. ಈ ಮನೆ ರಾಧಾನಂದ್ ಸರ್ ಕಟ್ಸಿದ್ದ? ಹಾಂ ಹೌದು. ಆ ಹೆಂಚಿನ ಮನೆ ಎಲ್ಲವೂ ಅಷ್ಟೇ, ಎಲ್ಲ ಅವ್ರದ್ದೇ. ಹೌದಾ? ಸ್ನೇಹಿತರೆ, ನಮ್ಮ ಜೊತೆ ಲೀಲಾವತಿ ಅವರಿದ್ದಾರೆ. ಅವರು ಕೂಡ ರಂಗ ಕಲಾವಿದರು. ನಮ್ಮ ಹಿರಿಯ ಕಲಾವಿದರಾದ ರಾಜಾನಂದ್ ಅವರ ಪತ್ನಿಯ ಸಹೋದರಿ, ತಂಗಿ. ಓಕೆ. ಅಂದರೆ ಅವ್ರ ನಾದಿನಿ, ರಾಜಾನಂದ್ ಅವ್ರ ನಾದಿನಿ. ಅವರು ನಮಗೆ ಅವ್ರ ಮನೆ ಬಗ್ಗೆ ಹೇಳ್ತಾರೆ. ಅಮ್ಮ, ಈ ಮನೆ ಅವರೇ ಕಟ್ಸಿದ್ದು? ಹೌದು, ನಮ್ಮ ಭಾವನೆ ಕಟ್ಸಿದ್ದು ಮನೇನ. ಎಷ್ಟು ವರ್ಷ ಆಯಿತು? 75 ಅಥವಾ 76. 75, 76. ಹಾಂ. ಅವಾಗ ಹೆಂಚಿನ ಮನೆ ಆಗಿತ್ತು. ಆಮೇಲೆ 80ನೇ ಇಸ್ವಿ 81 ಆದಮೇಲೆ ತಾರಸಿ ಎಲ್ಲ ಹಾಕಿ ಆಮೇಲೆ ಮಾಡಿದರು. ರಾಜಾನಂದ್ ಸರ್? ಹಾಂ, ರಾಜಾನಂದ್ ನಮ್ಮ ಭಾವನೆ ಮಾಡಿದ್ದು. ಓಕೆ. ಒಟ್ಟು ಅವ್ರ ಸಂಪಾದನೆ ಇದು? ಸಿನಿಮಾ ದುಡಿಮೆ? ಹಾಂ, ಸಿನಿಮಾ ದುಡಿಮೆ. ಆಮೇಲೆ ಮಕ್ಕಳಿಗೆಲ್ಲ ಏನೇನು ಬೇಕೋ ಇದರಲ್ಲೇ ಎಲ್ಲ ಪಾಲು ಕೊಟ್ಟರು. ಮಗ ಇದ್ದ ಎಲ್ಲ ನಮ್ಮ ಮಗನ ಮದುವೆನೂ ಮಾಡಿದ್ರು. ಅಂದರೆ ಈ ಮದುವೆ ಆಗಿರಲಿಲ್ಲ, ಯಾರ್ದು ಮದುವೆ ಆಗಿರಲಿಲ್ಲ, ಆಮೇಲಿಂದ ಪಾಲಾಗಿತ್ತು. ಓಕೆ. ಕೊಡಬೇಕಲ್ಲ. ಈ ಹೆಂಚಿನ ಮನೆನೂ ಅವ್ರದ್ದೇ? ಹಾಂ, ನಮ್ಮ ಭಾವ ಕಟ್ಸಿದ್ದಯ್ಯ. ಓಕೆ. ಐ ಥಿಂಕ್ ಇದು ಮೊದಲು ಕಟ್ಟಿದ್ರ ಅಂತ? ಇಲ್ಲ ಇಲ್ಲ, ಈ ಮನೇನು ಹೆಂಚಿನ ಇದನ್ನು ಒಟ್ಟಿಗೆ ಕಟ್ಟಿದ್ದು. ಒಟ್ಟಿಗೆ ಕಟ್ಟಿದ್ದು ಇದನ್ನು. ತಾರಸಿ ಹಾಕಿರಲಿಲ್ಲ ಅವಾಗ, ಆಮೇಲೆ ಹಾಕ್ಕೊಂಡಿದ್ದು. ಓಕೆ, ಆಗಲಿ, ಬನ್ನಿ ಒಳಗಡೆ ಹೋಗಿ ಕೂತ್ಕೊಂಡು ನೀಟಾಗೆ ಒಂದು ಸಂದರ್ಶನ ಮಾಡೋಣಂತೆ. ಅವ್ರ ಬದುಕು ಹೇಗಿತ್ತು ಕೇಳ. ಆಯಿತು. ನೀವು ನಿಮ್ಮ ಭಾವರನ್ನ ಕಂಡಿದ್ದೀರಿ? ತುಂಬ ಕಂಡಿದ್ದೀನಿ, ಸಣ್ಣ ಹುಡುಗಿಯಿಂದ ನೋಡಿದ್ದೀನಿ. ಓ, ಸಣ್ಣ ಹುಡುಗಿಯಿಂದ ನೋಡಿದ್ದೀನಿ, ಇವತ್ತಲ್ಲ. ತಮ್ಮ ಬಗ್ಗೆ ಎರಡು ಮಾತು ಹೇಳಿ. ತಾವು ಕಲಾವಿದರು ಅಂತ ಹೇಳಿದ್ರಿ. ನಾನು ಕಲಾವಿದೆ ಆಗೋಕ್ಕೆ ಕಾರಣ ಅರ್ಧ ನಮ್ಮ ಅಕ್ಕ ಭಾವನೆ. ಫಸ್ಟ್ ನಮ್ಮ ಅಕ್ಕ ನನಗೆ ಗುರು. ನಮ್ಮ ಅಕ್ಕ ಆದಮೇಲೆ ನಮ್ಮ ಭಾವ. ಆಮೇಲೆ ಅವರು ನನಗೋಸ್ಕರ ಕೆಲವು ನಾಟಕಗಳೆಲ್ಲ ಬರೆದ್ರು. ನಾಳೆ ಮದುವೆ ಅಂತ ನಾನು ಚಿಣ್ಕಿ ಪಿಣ್ಕಿಂಗೆ ಓಡಾಡ್ತಿದ್ನಲ್ಲ, ನನ್ನ ಮೇಲೆ ಒಂದು ನಾಟಕ ಬರೆದ್ರು. ಅದನ್ನು ಪ್ರಯೋಗ ಮಾಡಿದ್ರು, ಚೆನ್ನಾಗಿ ಬಂತು ಅದು. ಆಮೇಲಿಂದ ಮುಂದಕ್ಕೆ ಇವರು ಬೇರೆ ಕಡೆಗೆ ಹೋದರು. ಫಸ್ಟು ಯಾವುದು ಮಾಸ್ಟರ್ ನಡೇಯಿಂಗ್ ಕಂಪ್ನಿ, ಅಲ್ಲಿ ಒಂದು ಸಾಹುಕಾರನ ಪಾತ್ರ ಬರುತ್ತೆ, ಮುನಿಯಪ್ಪ ಅಂತ, ಅದರಲ್ಲಿ ಮಾಡಿದರು. ಆಮೇಲೆ ಇನ್ನೊಂದು ಏನೋ ಇದರಲ್ಲಿ ಇದೆ ಹೆಸರು, ಅದೆಂಥದ್ದು, ಅದರಲ್ಲಿ ಅವ್ರ ಕಂಪ್ನಿಲಿ ಇದ್ದರು. ಆಮೇಲೆ ಯೋಗಣ್ಣವರು ಒಂದು ಕಳ್ಳಬಟ್ಟಿ ನಾಟಕ ಅಂತ ಆಡಿದರು, ಆ ಕಂಪ್ನಿನಲ್ಲೂ ಇದು ಸುಮಾರು ಕಂಪ್ನಿ ಓಡಾಡಿದರು. ಆಮೇಲೆ ಕೊನೆಯಲ್ಲಿ ಈ ಮೋಲ್ಡಿಂಗ್ ರಾಜಣ್ಣ ಅಂತ ಇದ್ದರು, ದೊಡ್ಡವರಿಗೆಲ್ಲ ಗೊತ್ತು ಅದು. ಗೊಂಬೆಗಳೆಲ್ಲ ಮಾಡೋರೆಲ್ಲ ತುಂಬ, ಈ ನಾಣ್ಯಗ ಸಿನಿಮಾಕ್ಕೆಲ್ಲ ತುಂಬ ಬೇಕಾದವರು ಅವರು ಚಕ್ರತೀರ್ಥದಲ್ಲಿ ಮೊದಲನೇ ಒಂದು ಅವಕಾಶ ಅಂದರೆ ಶೂಟಿಂಗ್ ನಡೆದಿದ್ದು ಫಸ್ಟು ದನಪಿಶಾಚಿ, ರಿಲೀಸ್ ಆಗಿದ್ದು ಚಕ್ರತೀರ್ಥ. ಚಕ್ರತೀರ್ಥ ರಾಜಾನಂದ್ ಅವರು ಫಸ್ಟ್ ಸಿನಿಮಾ? ಹೌದು, ಫಸ್ಟ್ ಸಿನಿಮಾ. ಅಂದರೆ ಶೂಟಿಂಗ್ ಆಗಿದ್ದು ಫಸ್ಟ್ ಇದಾಗಿದ್ದು ದನಪಿಶಾಚಿ. ಬನ್ನಿ ಒಳಗಡೆ ಹೋಗಿ ವಿವರವಾಗಿ ಮಾತಾಡೋಣ. ಬನ್ನಿ ಮಾ ಲೀಲಾವತಿ ಮಾ, ಬನ್ನಿ ಸರ್. ರಾಜ್ಯ ಹಾಗ್ಯಾಕಳ್ತೀಯೋ ಅವಿವೇಕಿ, ಹಾಗ್ಯಾಕಳ್ತೀಯೋ ಅವಿವೇಕಿ. ಹೀಗೆ ರಾಜಾನಂದ್ ಅವರು ನಾದ್ನಿ ನಾನು, ನಮ್ಮ ಭಾವ ಅವರು ಒಂದೇ ದೊಡ್ಡ ಸಾಹೇಬ್ರವರು. ಈ ಅವರು DDPನೋ ಯಾರೋ ಅವರು ಎದ್ದ ನಿಂತ್ಕೊಂಡು ನಮಸ್ಕಾರ ಮಾಡಿದರು. ನನಗೆ ಇವತ್ತು ಮರೆಯೋಕ್ಕಾಗಲ್ಲ. ನನ್ನ ಹೆಸರು ಲೀಲಾವತಿ ಅಂತ, ಸ್ಟೇಜ್ ಆರ್ಟಿಸ್ಟು. ನಮ್ಮ ಅಕ್ಕ ಭಾವನೆ ನನಗೆ ಗುರು. ರಾಜಾನಂದ್ ಅವರು ಫಸ್ಟ್ ನಮ್ಮ ಅಕ್ಕ. ಅವಳು ನಮ್ಮ ಅಕ್ಕ ಒಳ್ಳೆ ಸೀನಿಯರು, ಸಂಗೀತಗಾರಳೆ. ಅವಳು ಹಾರ್ಮೋನಿ ನುಡಿಸ್ಕೊಂಡು ಹಾಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ಲು ನಮ್ಮ ಅಕ್ಕ. ಇವ್ರಿಗೆ ಸ್ವಲ್ಪ ಕಲೆಯಲ್ಲಿ ಅಭಿರುಚಿ ಇತ್ತಲ್ಲ ನಮ್ಮ ಭಾವನಿಗೆ. ಯಾರೋ ಹೇಳಿದ್ರಂಗೆ ಹಾರ್ಮೋನಿ ಸೌಂಡ್ ಬರ್ತಿರುತ್ತಲ್ಲ, ಆವಾಗ ಒಂದು ಸರಿ ಇವ್ರು ಮನೆಗೆ ಬಂದರು, ನಮ್ಮ ಭಾವ ಮನೆಗೆ ಬಂದರು. ಅವಾಗ ಬಂದಾಗ ಎಲ್ಲ ನೀವು ಕಲಾವಿದ್ರ ಆಗ ಈಗ ಅಂತ ಎಲ್ಲ ಮಾತಾಯಿತು. ಅಲ್ಲಿಂದ ನಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿದ್ರು ಅವಾಗ ಅವರು. ಆಗಲೇ ಅವರು ಏನು ಕೆಲಸದಲ್ಲಿದ್ರು ಅಂತ ಸರಿಯಾಗಿ ಗೊತ್ತಿಲ್ಲ, ಒಟ್ಟಾರೆ ಅನುಕೂಲವಾಗಿ ಚೆನ್ನಾಗಿದ್ದರು, ಅಂಥದ್ದೇನಿರಲಿಲ್ಲ. ರಣಧೀರ್ ಕಂಠೀರವ ಅಂತ ಒಂದು ನಾಟಕ ಬರೆದ್ರು. ಅದಾದಮೇಲೆ ವಿಜಯೋತ್ಸವ ಅಂತ HM ನಾಯಕ ಥರನೇ ಸ್ವಲ್ಪ ಚೇಂಜ್ ಇತ್ತು ಅದು. ಅದಾದಮೇಲೆ ನಾಳೆ ಮದುವೆ ಅಂತ ಬರೆದ್ರು. ಹೀಗೆ ಮಾಡಿಕೊಂಡು ಇವರು ನಮ್ಮ ಅಕ್ಕನ ಒಳ್ಳೆ ಡ್ಯಾನ್ಸರು, ಸಂಗೀತ ಇದು, ಇವರು ಒಳ್ಳೆ ಪ್ರತಿಭೆ ಆಗಿದ್ಲು. ಆಮೇಲೆ ಇವ್ರದ್ದು ಪ್ರೇಮಾಂಕುರ ಇದಾಯ್ತಲ್ಲ, ಆಮೇಲಿಂದ ಹೋಗಿ ಇವರು ಮಾಸ್ಟರ್ ನಡೇಯಿಂಗ್ ಕಂಪ್ನಿಗೆ ಸೇರಿದರು. ಅಂದರೆ ನಮ್ಮ ಅಕ್ಕ ಏನು ಪಾತ್ರ ಮಾಡ್ತಿರ್ಲಿಲ್ಲ ಅವಾಗ, ಬಿಟ್ಬಿಟ್ರು. ಆಮೇಲೆ ಅಷ್ಟರಲ್ಲಿ ನಮ್ಮ ಹಿರೇ ಮಗ ಹುಟ್ಟಿದ ರವಿ, ನೋಡಿದ್ರಲ್ಲ ಈಗ, ಆ ಹಿರೇ ಮಗ ರವಿ ಹುಟ್ಟಿದ. ಅಷ್ಟೊತ್ತಿಗಾಗಲೇ ಸುಮಾರು ಕಂಪ್ನಿ ಸರ್ವಿಸ್ ಆಗಿತ್ತು.
ಮುನಿಯಪ್ಪನ ಪಾತ್ರ ಮಾಡ್ತಾಯಿದ್ರು ಅದರಲ್ಲಿ. ಆಗಲೇ ಕುತ್ಕೊಂಡು ಬರೆಯೋದು ಮಾಡೋದು ಎಲ್ಲ ಮಾಡೋರು. ಟಿಪ್ಟೂರು ಕ್ಯಾಂಪಲ್ಲಿದ್ದಾಗ ನಾನು ನೋಡಿದೆ ಅಮ್ಮಗೆ ನಮ್ಮ ರವಿ ಅಂಬಗಾಲಾಗ್ತಾ ಇದ್ದ. ರವಿ ನೋಡ್ಕೊಂಬರ್ತೀನಿ ರವಿನ ಅಂತ ನನಗೆ ತುಂಬ ಇಷ್ಟ ಅವನು ಅಂದರೆ. ಅಲ್ಲಿ ನೋಡ್ಕೊಂಬಂದಾಗ ಆವಾಗ ಜನ ಮಾಮೂಲಿ ಮಾಸ್ಟರಿನವರು ಅಂದರೆ ಹುಡುಗಾಟವೇ ಬೇಕಾದಷ್ಟು ಜನ ಸೇರ್ತಾಯಿದ್ರು. ಅಲ್ಲಿಂದ ಇನ್ನೊಂದು ಕಂಪ್ನಿಗೆ ಸೇರಿದರು, ಯಾರು ಮಂಗಳೂರು, ಅದೇನೋ ಹೆಸರು ಮರ್ತೋಯ್ತು, ಅದರಲ್ಲಿದೆ. ಅಲ್ಲಿದು ಸುಮಾರು ಗುಪ್ಪಿ ವೀರಣ್ಣವರು ಅಲ್ಲಿ ಎಲ್ಲ ಕಡೆ ಸುತ್ತಿ ಆಮೇಲಿಂದ ಮೋಲ್ಡಿಂಗ್ ರಾಜಣ್ಣವರು ಅಂತ ಏನು ಮಾಡಿದ್ರು ಗೊತ್ತು, ಕೆಲವ್ರಿಗೆ ಗೊತ್ತು, ನಿಮಗೆ ಗೊತ್ತಲ್ವ ಸರ್ ಮೋಲ್ಡಿಂಗ್ ರಾಜಣ್ಣವರು? ಅವರು ಈಗ ದನಪಿಶಾಚಿ, ಆಮೇಲೆ ಚಕ್ರತೀರ್ಥ ಶೂಟ್ ನಡೆದಿದ್ದು ಫಸ್ಟು ಇದು ದನಪಿಶಾಚಿ, ಆಮೇಲೆ ರಿಲೀಸ್ ಆಗಿದ್ದು ಚಕ್ರತೀರ್ಥ. ಅಲ್ಲಿಂದ ಶುರುವಾಯಿತು ಇವ್ರದ್ದು ಅಲ್ಲಿ. ಆಮೇಲೆ ಉದಯ್ ಕುಮಾರ್ ಜೊತೆಲಿ ತುಂಬ ಪಾತ್ರ ಮಾಡಿದ್ದಾರೆ. ರಾಯಣ್ಣನ ಅವ್ರು ನೋಡೇ ಬರೆದಿದ್ದು, ರಾಯಣ್ಣ ಸಂಗೊಳ್ಳಿ ರಾಯಣ್ಣ ನಾಟಕನ ಉದಯ್ ಕುಮಾರ್ ನೋಡೇ ಬರೆದಿದ್ದು. ಆಗಲೇ ನಾಟಕ ಬರೆದು ಫಸ್ಟ್ ಪ್ರಯೋಗ ಅದೆಲ್ಲೋ ಮಾಡಿದ್ರು ಅವರು. ಅವಾಗ ನಾನು ಚಿಕ್ಕವಳು, ನನಗೆ ಸರಿಯಾಗಿ ಅಷ್ಟು ಗೊತ್ತಿಲ್ಲ. 1,000 ಪ್ರಯೋಗ ಮಾಡಿದ್ದಾರೆ ಅದನ್ನು. 1,000 ಆಗೋಗಿದೆ. ಅಲ್ಲೇ ಹೋಗಿ ನಾಟಕ ಆಡಿದರು. ಎಲ್ಲಿ? ಸಂಗೊಳ್ಳಿಲೇನೆಯ. ಅವರು 5ನೇ ತಲೆ ಇದ್ದವರಲ್ಲಿ, 5ನೇ ತಲೆ ಅಲ್ಲಿ ಇದ್ದಾಗ ಇವರು ನಾಟಕ ಎಲ್ಲ ಆಡಾದ್ಮೇಲೆ ಸ್ವಲ್ಪ ಉದಯ್ ಕುಮಾರ್ ಏನು ಹೆಚ್ಚು ಕಮ್ಮಿಯಾಗಿ ಮಾತಾಡೇ ನಾಟಕ ಬಂದ್ ಮಾಡಲೇ, ಯಾರು ಮಾತಾಡಕ್ಕೆ ಹತ್ತಾರ ಅವರು ಅಂತ ಗಲಾಟೆ ಮಾಡಿದ್ರಂತೆ. ಆಮೇಲಿಂದ ನಮ್ಮ ಭಾವ ಏನೂ ಮಾತಾಡಲಿಲ್ಲ ಅದಕ್ಕೆ. ಆವಾಗ ಬಂದು ಇವರು ನಂದೇನೂ ಇಲ್ಲ ಇದು ಕಳಿಸಿ ಅವ್ರನ್ನೆಲ್ಲ. ನಮ್ಮ ಭಾವ ನಮ್ಮ ಅಕ್ಕನ ಅಲ್ಲೇ ಇಟ್ಟುಕೊಂಡು ಒಬ್ಬಟ್ಟು ಅಡುಗೆ ಮಾಡಾಕಿ, ಯಾಕೆ ಅವ್ರದ್ದು ಹೇಳಬೇಕಲ್ವೇ, ಯಾರು ಪುರಸ್ಕರಿಸಿದ್ರು ಅಂತ ಹೇಳಬೇಕಲ್ವಾ. ಅಲ್ಲಿಂದ ಹಾಗೆ ಮಾಡಿಕೊಂಡು ಸುಮಾರು ನಾಟಕಗಳು ಅಂತಂದರೆ ಅವ್ರಿಗಿನ್ನೇನೂ ಕೆಲಸ ಇಲ್ಲ. ಅವ್ರು ಸುಮ್ಮನೆ ಕೂತಿದ್ರೆ ಹೀಗಂತಲೇ ಇರೋದು, ಕೈ ಹೀಗಂತಲೇ ಇರೋದು, ಅದು ಏನು ಬರಿತಿದ್ದೀರಾ ಅಂದ್ರೆ. ಆಮೇಲೆ ಭಗವಾನ್ ಭಾರ್ಗವ ಬರೆದ್ರು, ಅದೂ ಅಷ್ಟೇ ಭಾರಿ ಚೆನ್ನಾಗಿತ್ತು. ಹಳಗನ್ನಡ 3 ಪೊಡವೆ 7 ನಡೆಯಾಡಿ ಹುಡುಕಿ ಹಿಡಿದು ಕಡಿದು ಕ್ಷಾತ್ರ ಕುನ್ನಿಗಳ ಪಿಳ್ಳೆ ಪೆಸರಿಲ್ಲದಂತೆ ಗೈವೆ ಆರಮ್ಮ ಈ ನಿನಗತ್ಯವನ್ನು ಗೈದವರು ಹೇಳು ತಾಯಿ ಹೇಳು. ಇದು ಭಗವಾನ್ ಭಾರ್ಗವನ್ ಡೈಲಾಗ್ ನಾಟಕ. ನಮ್ಮ ಬಾಬಾ ಬರೆದಿದ್ದು. ಅಯ್ಯೋ 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 ಹಳಗನ್ನಡದಲ್ಲಿ ಅವರು ಪ್ರವೀಣರು, ಹಳೆಗನ್ನಡದಲ್ಲಿ ಪ್ರವೀಣರು ಅವರು. ನಾನು ಅಂತಿದ್ದೆ, ಬಾಬಾ ಇಷ್ಟೊಂದು ಕಷ್ಟವಾಗಿ ಬರೀ ಸುಮ್ಕುತ್ಗ ಮಾಮೂಲಿ ಆಡು ಭಾಷೆ ಹಂಗೆ ಬಂದ್ಯಾ ಓದ್ಯಾ ಕೂತ್ಯಾ ಅಂತಂದ್ರೆ ಚೆನ್ನಾಗಿರೋದಿಲ್ಲ ಅದು, ಹೀಗೆ ಮಾತಾಡು ಅಂದರು. ಆಮೇಲೆ ಇದು ಬೀದರ್ ಹತ್ರ ಒಂದು ದುಬೋಲ್ಗುಂಡಿ ಅಂತ ಇದೆ, ಅಲ್ಲಿ ಹರಿಶ್ಚಂದ್ರ ನಾಟಕ, ನಾನೇ ಚಂದ್ರಮತಿ ಅವರೇ ಹರಿಶ್ಚಂದ್ರ. ತುಂಬ ಬಾಯ್ಲಿ ಏನು ಈಗ 10 ಗಂಟೆಗೆ ನಾಟಕ, ಇದನ್ನು ನೀನು ಮಾತಾಡಬೇಕು ಅಂದರು. ಅದೇನು ಬರ್ಕೊಡಿ ಮೊದಲು ಅಂದೆ. ನನಗೆ ಕೊಡ್ಲಿ ಕೈ ಎತ್ತುತ್ತೀನಲ್ಲ ನಿಂಗೆ ಶಿರಕ್ಕೆ ಹಾಕೋವಾಗ ಆವಾಗ ವಿಶ್ವಾಮಿತ್ರ ತಡಿತಾನೆ, ಸ್ವಲ್ಪ ಕಾಲ ನಿಲ್ಲಿಸು ಅಂದಾಗ ಆವಾಗ ನೀನು ವಿಶ್ವಾಮಿತ್ರಂಗೆ ಹೇಳಬೇಕು, ಪತಿವ್ರತೆಯ ಪ್ರಳಯ ಅಗ್ನಿ ಪ್ರಕಟಿತವಾಗೋದಕ್ಕೆ ಅವಕಾಶ ಕೊಡಬೇಡಿ ಪೂಜ್ಯರೇ, ಸ್ವಾಮಿ ನಿಮ್ಮ ಕರ್ತವ್ಯವನ್ನು ನೆರವೇರಿಸಿ ಆಡ್ತೀನಿ ಎಂದ. ಆಡಿದೆ, ಪರವಾಗಿಲ್ಲ ಭೇಷ್ ಒಂಚೂರು ಒಪ್ಕೊಂಡೆ ಅಂತ ಅಂದರು ನಮ್ಮ ಭಾವ. ತುಂಬ ಬೇಷಗಿರಿ ಹಾಕಿದ್ರು. ಜೋಡಿಯಾಗಿ ಮದುವೆ ಮಾರ್ಕೆಟಲ್ಲಿ ಅವರೇ ನಾಗರಾಜರಾಯ, ನಾನೇ ಜಯ, ಸುಮಾರು ಮೇರ್ಮನೆ ಮಹಾಲಕ್ಷ್ಮಿ ಅಂತ ಬರೆದ್ರು. ಅದು ಒಳ್ಳೆ ನಾಟಕ, ತುಂಬ ಚೆನ್ನಾಗಿತ್ತು ಅದು. ಆಮೇಲೆ ಕೆಲವು ನಾಟಕಗಳೆಲ್ಲ ಗೋವಿಂದೇಗೌಡರು ಅಂತ ಇದ್ದಾರೆ, ಅವರು ಇತ್ತೀಚೆಗೆ ಸ್ವಲ್ಪ ಎಲ್ಲ ಬರೆದು ಇದು ಮಾಡಿದರು. ರಾಜನ ಮುಂಭಾಗ ತೇಜದ ಹಿಂಭಾಗ, ಗಾಜಿನ ವಸ್ತು ಕೈಯಲ್ಲಿರುವಾಗ ಮೋಜು ಬೇಡೆಂದ ಕನ್ನಡದ ಕಂದ. ನಮ್ಮ ಭಾವ ಬರೆದಿರೋದು, ತುಂಬ ಬರೆದಿದ್ದಾರೆ. ಜ್ಞಾನಬುತ್ತಿ ಅಂತ ಅದ್ರ ಹೆಸರು. ಇನ್ನೊಂದು ಇದು ತುಂಬ ಚೆನ್ನಾಗಿದೆ ಅದಂಕ, ತೊತ್ತಿನವಳು ಮನೆಯಲ್ಲಿರುವಾಗ ಹೊತ್ತಿನ ಮಾತು ಬೇಡೆಂದ ಕನ್ನಡದ ಕಂದ. ತೊತ್ತಿನವಳು ಅಂದರೆ ಯಾರು ಅಂದರೆ ಈಗ ನಿಮ್ಮ ಒಂದು ಕೆಲಸ ಮಾಡೋರು ಮನೇಲಿ, ಅವ್ರ ಮುಂದ್ಗಡೆ ಯಾವತ್ತೂ ನಮ್ಮ ಸಂಸಾರದ ವಿಷಯನ ಮಾತಾಡಬಾರ್ದು, ಅದೇ ಪ್ರಚಾರ ಆಗೋದು. ಅದು ಕೆಲವು ನಿದರ್ಶನಗಳು ನಿಮಗೂ ಗೊತ್ತಾಗತ್ತೆ ಅಲ್ವೇ? ಹಾಗಂದ ಹೌದು ಮೇಡಮ್, ನಿಜ ನೀವು ಒಪ್ಕೊಂಡಿದ್ದು. ಇನ್ಮೇಲಿಂದ ನಾವು ಕೆಲಸಗಾರರ ಮುಂದೆ ಯಾವ ವಿಷಯನ ಮಾತಾಡಬಾರ್ದು ಅಂತ ಭಾರಿ ಅವರು. ಇನ್ನೊಂದು ಚಿತ್ರದುರ್ಗದಲ್ಲಿ ಹೀಗೆ ರಾಜಾನಂದವರು ನಾದಿನಿ ನಾನು, ನಮ್ಮ ಭಾವ ಅವರು ಒಂದೇ ದೊಡ್ಡ ಸಾಹೇಬ್ರವರು, ಈ ಅವರು DDPನೋ ಯಾರೋ ಅವರು ಎದ್ದ ನಿಂತ್ಕೊಂಡು ನಮಸ್ಕಾರ ಮಾಡಿದರು. ನನಗೆ ಇವತ್ತು ಮರೆಯೋಕ್ಕಾಗಲ್ಲ. ನಾವು ಆಯಪ್ಪ ಅವರು ಅಷ್ಟು ಗೌರವ ಕೊಡೋರು. ಒಂದೊಂದು ನಾಟಕ ಅಲ್ಲ ಇವರು ಬರೆದಿರೋದು ಅಂತಂದರೆ. ಹಾಡು ಅಷ್ಟೇ, ರಾಘವೇಂದ್ರನ ಮೇಲೆ 108 ಹಾಡು ಬರೆದಿದ್ದಾರೆ. ರಾಘವೇಂದ್ರನ ಮೇಲೆ 108 ಹಾಡು, ಸಂತೋಷಿ ಮಾತಾ ಮೇಲೆ ತುಂಬ ಬರೆದಿದ್ದಾರೆ. ಇನ್ನೇನು ಕೆಲಸ ಇಲ್ಲ ಅವ್ರಿಗೆ. ಆಮೇಲೆ ಇನ್ನೊಂದು ಸೀನ್ಗೆಲ್ಲ ಹೋಗಬೇಕಾಯ್ತು, ಸದಾರಾಮೇನು
ಯಾವುದೋ ನಾಟಕ. ಅವ್ನು ಬಂದು ತಲೆ ಕೆರ್ಕೊಂಡು ನನಗೊಂದು ಹಾಡಾಕಿ ಏನು ಅದೇನೋ ಒಂದು ಭಾವಾಜಿ ಅದೇನೋ ಒಂದು ಹಾಡಂತೆ ಹಾಕ್ಬಿಡಿ ಅತ್ಲಾಗಿ ಎಂದೆ. ಬಪ್ಪ ಇಲ್ಲಿ ಅದು ಗಿರಿ 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 ಸುತ್ತುತ್ತಿದೆ ತಲೆ ರಾಜ ನಾನಾಗಿ, ಹೈ ಸರ 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 ಬಂದಿತ್ತು ಯೋಗ ತಾನೇ ತಾನಾಗಿ, ಗಿರಿ 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 ಬರ್ಕೊಟ್ರು ಸಾರ್ ಅಂತ ಕಾಲಿಗೆ ಹಿಡಿದ್ಬಿಟ್ಟು. ಹಾಗೇನೆ ಕಾಲು ಹಿಡಿ ಮುಖ್ಯ ಅಲ್ಲ, ಈ ಹಾಡನ್ನು ಸ್ಟೇಜ್ ಮೇಲೆ ಹಾಡಿ ಆಮೇಲಿಂದ ಅದು ಈ ಹಾಡನ್ನ ಹಾಡು ಹೋಗ್ತಾನೂ ಅದೇ ಊಟನ ಮಾಡಿ ಗಿರಿ 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 ಬರೀ ಗಿರಿ. ನಾನು ನೋಡಲಿ ಅವ್ನ ಕಷ್ಟನ ಗಿರಿ ಗಿರಿ ಸುತ್ತುತ್ತಾ ಇದ್ದಾನೆ. ಸುಮ್ಮನಿರು, ಬರ್ಕೊಟ್ಟಿದ್ದೀನಿ, 1 ಗಂಟೆ ಕಾಲ ಇದೆ, ಅವ್ನು ಮಾಡಿದ್ರೆ ಸರಿ, ಇಲ್ದಿದ್ರೆ ನೋಡಿ ಅವ್ನು ಮಾಡ್ತೀನಿ ಅವನಿಗೆ. ಇನ್ನೊಬ್ಬರು ಇನ್ನೂ ನಮ್ಮ ರವಿ ಚಿಕ್ಕ ಹುಡುಗ, ಅವಾಗ ಇನ್ನೂ ಮದುವೆ ಏನೂ ಆಗಿರಲಿಲ್ಲ, ಚಿಕ್ಕ ಹುಡುಗ ಓದ್ತಾ ಇದ್ದ. ದೊಡ್ಡ ಆಫೀಸರ್ ಬಂದ್ರಂತ ಇಲ್ಲೇ ನಮ್ಮ ಮನೆಗೆ, ಅಲ್ಲಿ 3ನೇ ಕ್ಲಾಸಲ್ಲಿದ್ದರು. ಸರ್ ನಂಗೊಂದು ಪಾತ್ರ ಕೊಡಿ, ಸರ್ ನಂಗೊಂದು ಪಾತ್ರ ಕೊಡಿ. ಆಯಿತು, ಒಂದು PC ಒಂದು ಪಾತ್ರ ಕೊಡೋಣಂತೆ ಅಂದ್ಬಿಟ್ಟು ಡೈಲಾಗ್ಸ್ ಬರೆದು ಕೊಟ್ಟರು. ಕೊಟ್ಟರು. ಸರಿ ಪ್ರಾಕ್ಟೀಸ್ಗೆ ಆಯಿತು ಅಂದ. ಬಂದು ಸರಿ ಹೇಳಪ್ಪ ಅಂದ. ಅವ್ನು ನಿಂತು PC ಪ್ರವೇಶ್ ಕಮಾನ್ ಹ್ಯಾಂಡ್ಸ್ ಅಪ್ ಅಂದ. ಸ್ಟೇಜ್ ಮೇಲೆ ಅಂದ ತಕ್ಷಣ ಯಾರು ಆಫೀಸರ್ ಏನೋ ಎತ್ತಿದೆ, ಹೊಡೆದ ತಕ್ಷಣ ವಾಚೆ ಹೊಡೆದೋಯ್ತು. ಅದು ಕಾಂಪಿಟೇಷನ್ ನಾಟಕ, ಕುಲದ ಕೊಡಲಿ ಅಂತ, ಒಳ್ಳೆ ನಾಟಕ ಅದು. PC ಪ್ರವೇಶ ಅದನ್ನು ಗಟ್ ಮಾಡಿಬಿಟ್ಟಿದ್ದಾನೆ ಬ್ರಾಕೆಟಲ್ಲಿರೋದ. ಬ್ರಾಕೆಟಲ್ಲಿರೋದನ್ನು ಗಟ್ ಮಾಡ್ಕೊಂಡು ಸ್ಟೇಜಿಗೆ ಬಂದ್ಬಿಟ್ಟ. ಹೇಗಿದೆ ಇದು? ಹೋಗಿ ಅಲ್ಲೇ ಹೊಡೆದ್ರು, ಇದೇ ಟೌನ್ ಹಾಲಲ್ಲಿ. PC ಪ್ರವೇಶ ಕಮಾನ್ ಹ್ಯಾಂಡ್ಸ್ ಅಪ್ ಅಂದರೆ ಯಾವ ಥರ ಏನಾಗಿರ್ಬೇಕು ಅವ್ರಿಗೆ. ಕುಲದ ಕೊಡ್ಲಿ ಅದೇ ಕೆಲವೆಲ್ಲ ಬಂದಿರೋದು ಅವರು ಕುಲದ ಕೊಡ್ಲಿ. ಆಮೇಲೆ ಭಲೇ ಕನ್ನಡಿಗ, ಅದೆಲ್ಲ ತುಂಬ ಚೆನ್ನಾಗಿತ್ತು. ರೈತರತ್ನ ಅಂತ ಕಬನಿ ಪ್ರಾಜೆಕ್ಟ್ಗೆ ವರ್ಷಕ್ಕೊಂದು ನಾಟಕ ಬರ್ಕೊಡೋರು. ರೈತರತ್ನ ಅಂತ ಏನೋ ಕತೆಗಳೆಲ್ಲ ಮರ್ತೋಗಿದೆ. ಇಲ್ಲಿದೆಯಲ್ಲ, ಅಲ್ಲಿ ಒಂದು ಸಂಘ ಇತ್ತು, ಆ ಸಂಘಕ್ಕೆ ಇವರೇ ನಮ್ಮ ಭಾವನೆ ನಾಟಕ ಬರ್ಕೊಡ್ಬೇಕು ಕಬನಿ ಪ್ರಾಜೆಕ್ಟ್ನಲ್ಲಿ. ಅಲ್ಲಿ ಒಬ್ಬರು ಕುಂಟಗಾಲು ಹಾಕ್ಕೊಂಡು ಬರ್ತಾಯಿದ್ರು. ಅವರು ಒಂದ್ಸರಿ ನನ್ನೆಲ್ಲೋ ನೋಡಿದರು, ನೀವು ರಾಜಾನಂದವ್ರ ನಾದ್ನಿ ಅಲ್ವಾ? ಹ್ಞೂ ಸರ್, ಎಲ್ಲರೂ ತೀರೋಗ್ಬಿಟ್ರು, ನಾಟಕನೂ ನಿಂತೋಯ್ತು ಅಂತ ದುಃಖಪಟ್ಟರು. ರಾಯಭಾರಿಯೊಡನೆ ಪಿತೂರಿ ನಡೆಸಿ ಅವಳು ಸತ್ತೊಡನೆ ನಮ್ಮ ರಾಜ್ಯವನ್ನು ನುಂಗಿ ನೀರು ಕುಡಿದವರು ಯಾರು? ಅದಕ್ಕೂ ನಿನಗೂ ಏನು ಸಂಬಂಧ? ಬರೋರಿಗೆ ನೀನೇ ಪ್ರಾಕ್ಟೀಸ್ ಕೊಡು ಅಂತ ಶೂಟಿಂಗ್ ಹೊರಟೋಗ್ಬಿಡೋರು. ನಮ್ಮ ಭಾವ ಬಂದು ಅವ್ರು ಒಬ್ಬ ಹೀಗೆ ಪಿಕ್ರಿಂಗು ಹಿಂಗಿದ್ರೇನು. ಆಮೇಲೆ ನಮ್ಮ ಭಾವ ಮಾತಾಡ್ತಿದ್ರಲ್ಲ, ಅದನ್ನು ಹೇಳಿಕೊಟ್ಟೆ. ನಮ್ಮ ಅಕ್ಕ ಒಳಗಡೆಯಿಂದ ಕೇಳಿಸ್ಕೊಂಡ್ಲು, ಏನು ಇದ್ಯಾರು ಮಾತಾಡ್ತಿದ್ದಾರೆ ಅಂತ ಹೊರಗಡೆ ಬಂದಳು. 2 ಡೈಲಾಗ್ನು ನಾನೇ ಮಾತಾಡ್ತಾ ಇದ್ದೆ. ಯು ಶ್ರೀ ರಾಯಣ್ಣ ಟಿಶಿಲ್ ಮಿಲ್ಟ್ರಿ ಸರ್ಕ್ಯೂರ್ ಕೋರ್ಟ್, ನೀನು ಇಲ್ಲಿ ಅಸಭ್ಯ ರೀತಿಯಿಂದ ವರ್ತಿಸಬಾರದು. ಹೀಗೆ ಹೇಳಿ ಸರ್, ನೀವು ಮಾಮೂಲಿ ವಾಯ್ಸಲ್ಲಿ ಮಾತಾಡಬೇಡಿ. ಅವರು ಪ್ರಯತ್ನ ಮಾಡಿದರು. ನಮ್ಮ ಅಕ್ಕ ಇದೇನಿದು ಇವಳು ಹೇಳ್ಕೊಡ್ತಿದ್ದಾಳೆ, ಅವ್ರು ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡಿದ್ನಲ್ಲ. ಅಂದರೆ ಇಂಗ್ಲೀಷ್ನವ್ರಿಗೆ ನಮ್ಮ ಥರ ಮಾತಾಡಬಾರ್ದು, ಅವ್ರದ್ದೇ ಆ ಇದರಲ್ಲೇ ಯು ಶ್ರೀ ರಾಯಣ್ಣ ದಿಸ್ ಈಸ್ ಮಿಲ್ಟ್ರಿ ಸರ್ಕ್ಯೂಟ್ ಕೋರ್ಟ್, ನೀನು ಇಲ್ಲಿ ಅಸಭ್ಯ ರೀತಿಯಿಂದ ವರ್ತಿಸಬಾರದು. ನೀನು ಒಪ್ಪುವುದಾದರೆ ನಮಗೆ ನಿನಗೆ ಇಲ್ಲಿ ಕರ್ನಲ್ ಪದವಿ ಕೊಡುತ್ತಾನೆ ಮ್ಯಾನ್, ಕರ್ನಲ್ ಪದವಿ ಕೊಡುತ್ತಾನೆ ಹೀಗೆ ಅಂತ ಹೇಳಿಕೊಟ್ಟೆ. ಆಮೇಲೆ ರಾತ್ರಿ ನಮ್ಮ ಭಾವ ಶೂಟಿಂಗಿಂದ ಬಂದರು. ಲೀಲಾ ಕೊಟ್ಲಾ ಪ್ರಾಕ್ಟೀಸು? ಹ್ಞೂ ಕೊಟ್ಲು. ಏನು ರೀ ಹಂಗೆ ಎಲ್ಲ ಸೇಮು ಅದೇ ಥರನೇ ಹೌದಾ? ಮಾಡ್ತಾಳೆ. ಅವಳ ನನಗೆ ಗೊತ್ತಿರಲಿಲ್ಲ. ನಮ್ಮ ಭಾವನೆ ಆಶ್ಚರ್ಯಪಟ್ಟರು. ಏನು ನನಗೇನು ಇದು ಮಾಡಲಿಲ್ಲ, ಆಮೇಲೆ ಕೊಟ್ಟೋಗ್ತೀನಿ ನಾನು ಜಂಬ ಬಂದ್ಬಿಡುತ್ತೆ ಅಂತ. ಕೆಲವೆಲ್ಲ ನಾಟಕ ಎಲ್ಲ ಉದಯ್ ಕುಮಾರ್ಗೂ ಅಷ್ಟೇ, ರಾಯಣ್ಣಂದು ನಾನೇ ಚೆನ್ನಮ್ಮನ ಮಾಡ್ತಿದ್ದೆ, ಅವರೇ ರಾಯಣ್ಣನ ಮಾಡೋರು. ಆವಾಗಲೂ ಹಂಗೆ ಅವ್ರಿಗೆ ಹೇಳಿ ಬಾಮ್ಮ ಇಲ್ಲಿ ಅಂತ ನಿಧಾನಕ್ಕೆ ಕೂರಿಸ್ಕೊಂಡು ಅವರು ನಾವು ಮಾತಾಡ್ತಾಯಿದ್ವಿ. ರಾಯಣ್ಣ HM ನಾಯಕದಲ್ಲಿ ಇವರೇ ಚಾಂದ್ ಖಾನು ನಮ್ಮ ಭಾವ, ಉದಯ್ ಕುಮಾರು HM ನಾಯಕ. ಸಣ್ಣಕ್ಕಿದ್ದೆ, 2 ಸರಿ ಊಟ ಮಾಡಮ್ಮ ಅಂತ ಬೈಯೋರು ಅವರು ಉದಯ್ ಕುಮಾರಣ್ಣ. ಅವರು ಅರಸೀಕೆರೆ ತಾಲೂಕು ಹಾರನಹಳ್ಳಿ ಅಂತ ಇದೆಯಲ್ಲ, ಮೂಲತಃ ಅಲ್ಲಿಯವರು. ಅವರು ಹಾರನಹಳ್ಳಿ, ಅದೇ ಕೋಡಿಮಠ ಅಂತಾರಲ್ಲ, ಕೋಡಿಮಠದ ಹಾರನಹಳ್ಳಿ ಅಂತಾರಲ್ಲ, ಅಲ್ಲಿಂದ ಬಂದವರು. ಅವರು ಮೂಲತಃ ಅಲ್ಲಿಯವರೇನೆ. ಅವರು ಅದೇ ತಂದೆ ತಾಯಿ ಇಲ್ಲ, ಚಿಕ್ಕುಡು ಮಗುನಲ್ಲೇ ಸತ್ತು ಹೋಗ್ಬಿಟ್ರು. ಅವರ ತಾಯಿಯ ಅಕ್ಕ ಇವರನ್ನು ಸಲಹಿದ್ದು.
ಆ ಯಮ್ಮನೂ ಸತ್ತು ಹೋದರು. ಅತ್ತೆ ಆಗ್ಬೇಕು ಅಲ್ಲಿಗೆ, ಅಪ್ಪನ ಅಕ್ಕ, ಅವರು ತೀರ್ಕೊಂಬಿಟ್ರು. ಆಮೇಲಿಂದ ಊರು ಅಲ್ಕೊಂಡು ಇವರು ಈ ಹಕ್ಕಿ ಪಿಕ್ಕಿಯರು ಅಂತಾರೆ, ದೊಂಬಿದಾಸರು ಅಂತಾರಲ್ಲ, ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಆಮೇಲೆ ಅಲ್ಲಿ ಅದೇನೋ ಮಾತಾಡಿದರು ಅಂತಂದ್ಬಿಟ್ಟು ಬೇಜಾರಾಗಿ ಅಲ್ಲಿಂದ ಇವರು ಬೇರೆ ಹಿಂಗೆ ನಾಟಕ ಆಡ್ಕೊಂಡು ಇವ್ರ ಮುಂದೆ ಬಂದಿದ್ದು. ಅಷ್ಟನ್ನು ಹೇಳೋರು ನಮ್ಮ ಹತ್ರ ಹಾಗಂತ. ಅದನ್ನು ಯಾರು ನಾವೆಲ್ಲ ನೋಡೋಕ್ಕೆ ನಾವೆಲ್ಲ ಹುಟ್ಟೇ ಇರಲಿಲ್ಲ ಅಲ್ವಾ, ಅದರಿಂದ ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆಗೆ ಯಾವಾಗ ನಮ್ಮ ಅಕ್ಕನಿಗೆ ಭೇಟಿ ಆದರೂ ಅದರಿಂದ ಅಷ್ಟೇ ಗೊತ್ತು ನನಗೆ. ಹಾಂ, ಅಲ್ಲಿಂದಲೇ ಗೊತ್ತು ನನಗೆ. ಅದಕ್ಕೆ ನಾನು ಅಲ್ಲಿಂದಲೇ ತಗೊಂಡು ಹೇಳಿದ್ದೆ ನಾನು. ವ್ಯಕ್ತಿ ಅಂತಂದರೆ ಅವ್ರಿಗೇನು ಅವ್ರಿಗೆ ಬೇಕಾಗಿರಲಿಲ್ಲ. ಅವ್ರಿಗೆ ಕವಿತೆ ಬರೀಬೇಕು, ಆಳಗೆ ಎಲ್ಲಿಂದ ಕಲಿತರು ಅಂದರೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆ ಹಳಗನ್ನಡ ಹೇಗೆ ಬಂತು, ಅವ್ರು ಹೇಗೆ ಇದು ಮಾಡಿದರು ಅಂತ. ಆಗಲೇ ಕುತ್ಕೊಂಡು ಹಾಡು ಬರೆದ್ಬಿಡೋರು, 5 ನಿಮಿಷದಲ್ಲಿ ಹಾಡು ಬರೆಯೋರು. ಅಂದರೆ ಅದು ಯಾವ ದೇವರು ಅವ್ರಿಗೆ ಮೈ ಮೇಲೆ ಇತ್ತೋ ಗೊತ್ತಿಲ್ಲ ನಮಗೆ. ಸರಸ್ವತಿನೇ ಹೊಲ್ದುಬಿಟ್ಟಿದ್ಲು ಪೂರ್ತಿ. ಅಯ್ಯೋ ರಾಮ, ಒಂದೊಂದಲ್ಲ ಹೇಳಬೇಕು ಅಂತಂದರೆ. ಆ ಒಂದು ಕಾಮಿಡಿ ಒಂದೊಂದು ಹಾಡುಗಳು ಅವ್ರ ಬಗ್ಗೆ ಅಷ್ಟು ಅದು ಗೊತ್ತು. ಇವಾಗ ಇಲ್ಲಿವರೆಗೂ ಹೇಳಿದ್ನಲ್ಲ ಹಾರನಹಳ್ಳಿ ಅಂತ, ಅಲ್ಲಿಯವ್ರ ಮೂಲತಃ. ಆಮೇಲಿಂದ ನಮಗೆ ನಾವು ದೊಡ್ಡವರಾಗಿ ನಮ್ಮ ಅಕ್ಕನಿಗೆ ಮಕ್ಕಳಾದಮೇಲೆ ಈ ಥರ ವಿಷಯ ಹೇಳಿದ್ದವರು. ಹಾಂ, ನೀವು ಮೂಲತಃ ಮೈಸೂರಿನವರು, ನೀವು ನಿಮ್ಮ ಅರಸೀಕೆರೆಯವ್ರು ನಾವು. ನಾನು ಅರಸೀಕೆರೆ. ನಮ್ಮ ಅಕ್ಕ ಇದ್ದಿದ್ದು ಅರಸೀಕೆರೆಯಲ್ಲೇನಯ್ಯ, ಶಾನ್ಭೋಗ್ರು ಬೀದಿಲಿ. ನಮ್ಮ ಅಕ್ಕ ಬಾಬಾ ಇದ್ರಲ್ಲ, ಅವ್ರ ಹಿಂದೆ ಬಾಲ ನಾನುವೆ. ಅವ್ರಿದ್ಮೇಲೆ ನಾ ಅಕ್ಕ ಬಾಬಾ ಅಂದಮೇಲೆ ಇಲ್ಲೇ ಬಂದಿರ್ತಾ ಇದ್ದೆ ನಾನು. ಅವಾಗ ಮೇನ್ ರೋಡಲ್ಲಿ ಇದ್ದರು, ಅಲ್ಲಿಂದ ರಜಪೂತ್ ಬ್ಲ್ಯಾಕ್ನಲ್ಲಿ ಇದ್ದರು. ಅಲ್ಲಿಂದ ಬಂದು ಹೋಗಿ ಮಾಡ್ತಾಯಿದ್ದೆ ನಾನು. ಅಂದರೆ ನಮ್ಮ ಅಕ್ಕ ಏಕೆಂದರೆ ಅವಳು ನನಗೆ ಅಕ್ಕ ಅಲ್ಲ, ತಾಯಿಯಾಗಿಯೂ ನನ್ನ ಸಾಕಿದ್ದಾಳೆ. ನಾವು ಹುಟ್ಟಿದ್ದು ನಮ್ಮಮ್ಮ ಹೆತ್ತಿದ್ದಷ್ಟೇ, ಎಲ್ಲ ಬೆಳೆಸಿದ್ದು ಮಾಡಿದ್ದು ಎಲ್ಲ ನಮ್ಮ ಅಕ್ಕನೆಯ. ಸಣ್ಣ ಎಲ್ಲೇ ಹೋದರೂ ನನ್ನ ಎತ್ಕೊಂಡು ಹೋಗೋಳು. ಅವರು ಕಲಾವಿದರು ನಿಮ್ಮ ಅಕ್ಕ? ಹಾಂ, ನಮ್ಮ ಅಕ್ಕನೂ ಕಲಾವಿದೆ. ಅವಳು ಒಳ್ಳೆ ಸೀನಿಯರ್ ಆಗಿತ್ತು, ಒಳ್ಳೆ ಡ್ಯಾನ್ಸರೂ. ಆಮೇಲೆ ನಮ್ಮ ಅಕ್ಕ ಬಾಬಾ ಇವರು ಕಲೆ ಒಂದು ಕಡೆ ಸೇರ್ಕೊತಲ್ಲ, ಅಂಕುರವಾಯಿತು ಅದು. ಆಮೇಲಿಂದ ನಮ್ಮ ದೊಡ್ಡ ಹುಡುಗನೂ ಹುಟ್ಟಿದ ನಮ್ಮ ಅಕ್ಕನಿಗೆ. ಆಮೇಲೆ ಮುಂದುವರಿತು. ಚಕ್ರತೀರ್ಥ, ಧನಪಿಶಾಚಿಯಿಂದ ಸಿನಿಮಾ ಕಂಪ್ನಿಗಳೆಲ್ಲ ನಿಲ್ಲಿಸ್ಬಿಟ್ರು. ಇವರು ಇದನ್ನು ನೋಡಿ ಕರೆದ್ರು ಜನ. ಅದೇ ಹೇಳಿದ್ನಲ್ಲ ಮೋಲ್ಡಿಂಗ್ ರಾಜಣ್ಣವರು ಅಂತ. ಆವಾಗ ಅವ್ರ ಮನೆಗೆ ಹೋದಾಗ, ರಾಜಣ್ಣನ್ ಒಂದು ಈ ಥರ ಒಂದು ಪಾತ್ರ ಇದೆ ಚಕ್ರತೀರ್ಥದಲ್ಲಿ ಮಾಡಿ ಅಂದರು. ಧನಪಿಶಾಚಿಲಿ ಕೊಟ್ಟಿದ್ದು ಇವರು ಶಂಕರ್ ಸಿಂಗ್ ಜಾಸ್ತಿ ಅವ್ರು ಕರೆಯೋರು. ಸಂಗ್ರಾಮ್ ಸಿಂಗು ಅವರೆಲ್ಲ ಮನೆಗೆ ಬರೋರು, ಅಲ್ಲಿಂದ ಕರ್ಕೊಂಡು ಹೋಗೋರು. ರಂಗಮ್ ಮಹಲ್ ರಹಸ್ಯನೋ ಅದೇನೋ ಒಂದು ಬತ್ತಲ್ಲ, ತಮಿಳಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅದರಲ್ಲೂ ಇದೆ. ಅಲ್ಲಿಂದ ಆಗಲೇ ಸುಮಾರು 100 ಪಿಕ್ಚರ್ ಆಗೋಗಿತ್ತು ಅವರದ್ದು. ನಾನು ಮಧ್ಯದಲ್ಲೇ ಸ್ವಲ್ಪ ಇವ್ರ ಸಂಪರ್ಕ ಬಿಟ್ಬಿಟ್ಟಿದ್ದೆ. ನಾನು ಮ್ಯಾರೇಜ್ ಆದಮೇಲೆ ಸ್ವಲ್ಪ ನಮ್ಮ ಭಾವನ ಮನೆಗೆ ಹೋಗಿ ಬರೋದು ಸ್ವಲ್ಪ ಕಡಿಮೆ ಆಗಿತ್ತು. ಅದು ಮಧ್ಯದಲ್ಲಿ ಆದಾಗ ಈ ಮನೆ ಕಟ್ಟೋವಾಗ ನಾನಿದ್ದೆ. ಈ ಮನೆ ಕಟ್ಟೋವಾಗಿದ್ದೆ ನಾನು. ಅವಾಗ ಹೆಂಚಿನ ಮನೆ ಆಗಿತ್ತು. ಆಮೇಲೆ ಮುಂದಕ್ಕೆ ಬರಲಿಲ್ಲ. ಆಮೇಲೆ ಇನ್ಯಾವುದೋ ದೇವಾದಲ್ಲಿ ಏನೋ ತೆಲುಗಿಗೆ ತೊಗೊಂಡ್ರಂತಲ್ಲ, ಆವಾಗ ತೊಗೊಂಡಾಗ ಇದಕ್ಕೆ ತಾರಸಿ ಹಾಕಿದರು. ತಾರಸಿ ಹಾಕಿ ಇದು ಮಾಡಿದರು. ಆವಾಗ ಇವರು ಆಸ್ಪತ್ರೆಯಲ್ಲಿ ಇದ್ರಲ್ಲ, ಗ್ಯಾಂಗ್ರೀನ್ ಆಗ್ಬಿಟ್ಟು ಗೋವಿಂದೇಗೌಡದಲ್ಲಿ ನಮ್ಮ ಭಾವ. ಗ್ಯಾಂಗ್ರೀನ್ ಆಗಿತ್ತು ನಮ್ಮ ಭಾವಂಗೆ. ಶುಗರ್ ಇನ್ಯಾಕೆ ಬರುತ್ತೆ, ಅದೇ ತಾನೇ ಗ್ಯಾಂಗ್ರೀನ್ ಆಗೋದು. ಆಮೇಲೆ ಹೋಗೋಣ ನೋಡೋಣ ಅನ್ನೋಷ್ಟರಲ್ಲಿ ನನಗೂ ಟೈಮ್ ಆಗಲಿಲ್ಲ. ಆಮೇಲಿಂದ ಬಂದೆ. ಪುನಃ ನಾವೆಲ್ಲ ಒಂದಾದ್ವಿ. ನಮ್ಮ ಅಕ್ಕ ಬಾಬಾ ಎಲ್ಲ ತುಂಬ ಸಂತೋಷಪಟ್ಟರು, ಈಗಲಾದರೂ ಬಂದಿಯಲ್ಲ ಅಂತಂತು. ಆಮೇಲೆ ಈಗ ಇಂದ ಅವರು ನಾವು ಒಡನಾಡ್ಕೊಂಡಿದ್ದೆ. ಜಗತ್ತಿನಲ್ಲಿ ಅತಿ ತೀಕ್ಷ್ಣವಾದದ್ದು ಬೆಂಕಿ, ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಮಯೂರ ಶೂಟಿಂಗ್ ನೋಡೋಕೆ ಹೋಗಿದ್ನಲ್ಲ ಅರಮನೆಗೆ, ಎಲ್ಲ ಒಂದೇ ಥರ ಡ್ರೆಸ್ ಹಾಕೊಂಡು ಕೂತಿದ್ದು. ಹುಡುಕ್ತಾ ಇದ್ದೆ ನಾನು. ನಿಮ್ಮ ಭಾವನ ಹುಡುಕ್ತಿದ್ಯಾ? ಅಲ್ಲಿ ಕೂತಿದ್ದಾರೆ ನೋಡಲ್ಲಿ, ಬಟ್ಟಿ ಮಾದೇವಪ್ಪವರು, ಶಕ್ತಿ ಪ್ರಸಾದ್ ಅಣ್ಣ, ತೂಗುದೀಪ ಅವರು ಎಲ್ಲ ಕೂತು, ಅಕ್ಕ ಯಾರೇ ಅಕ್ಕ ಇದರಲ್ಲಿ, ಅಕ್ಕ ಯಾರೇ ಅಕ್ಕ ಅಂತ ಕೇಳ್ತಾ ಇದ್ದೆ. ಸುಮ್ಮನಿರಿ ರಾಜ, ನಾನು ಮಾತಾಡಬೇಡಿ, ಅವರೇ ಕಂಡಿಡೀಲಿ ಅಂತ ಇದ್ದರು. ಆಮೇಲೆ ಇನ್ನೊಂದು ಸರಿ ಇಲ್ಲಿ ಇವ್ರು ಬಂದಿದ್ದರು, ಅಕ್ಕವ್ರು ಬಂದಿದ್ದು, ಪಾರ್ವತಕ್ಕವರು. ಅದೇನು ಅಡ್ವಾನ್ಸ್ ಕೊಡಬೇಕು ಅಂತ. ಅಕ್ಕ ನಾನು ಬರ್ತೀನಿ ಅಂತ ದುಂಬಿದ್ದೆ. ಆವಾಗ ಪುನೀತ್ ಅಣ್ಣ ಇನ್ನೂ ಚಿಕ್ಕ ಮಗು, ಅದು ಅಂತ ಬಾಯಿ ತೆಗೆದು ಮುಚ್ತಾನೇ ಇಲ್ಲ. ಅಷ್ಟೇ, ಯಾಕಕ್ಕ ಹಿಂಗಳ್ತಾ ಅದೇ ಕೂಸು, ಸುಮ್ಮನಿರು, ಏನು ಮಾತಾಡಬೇಡ ಅಂತ ಬೈದ್ಲು. ಅದಕ್ಕೆ ನೀನು ಕರ್ಕೊಂಬರಲ್ಲ ಅಕ್ಕ, ನಾನು ಎತ್ಕೊತೀನಿ, ನೀನು ಎತ್ಕೊಂಡಲ್ಲಿ ನೋಡಿ, ಯಾರು ಎತ್ಕೊಂಡ್ರು ಬರ್ತಿಲ್ಲ ಅವನು, ಸುಮ್ಮನಿರು ಎಲ್ಲ
ಗತಿಸಿದೆ ನೆನಪು. ನಾವು ಒಂದ್ಸರಿ ರಿಗಾಲಿಸ್ ನಾಟಕ ಇದಕ್ಕೆ ಹೋಗಿದ್ವಿ ಹೋಟ್ಲಿಗೆ. ಅಲ್ಲಿ ಹುಡುಗರು ಶೂಟಿಂಗ್ ನಡೀತಾ ಇತ್ತು. ನಮ್ಮ ಅಕ್ಕ ಬಾ ಪುನೀತ್ ನೋಡಬೇಕು ನಾನು ಅಂತ ಕರ್ಕೊಂಡೋದ್ಲು. ಆಮೇಲೆ ಹೋದ್ವಿ, ಕೂತಿದ್ವಿ. ಇವ್ರು ಬಂದು ನಮ್ಮ ಅಕ್ಕನ ಕಡೆ ನೋಡೇ ಇಲ್ಲ ಅವರು, ನೋಡಲೇ ಇಲ್ಲ. ಆಮೇಲೆ ಯಾರು ನಿಮ್ಮಂಥವ್ರು ಇದ್ರಲ್ಲ ನೋಡಿ ಅಲ್ಲಿ ಯಾರೋ ಬಂದು ಕೂತಿದ್ದಾರೆ. ಹಿಂಗೆ ನೋಡಿದ್ದು ಅಷ್ಟೇ ಪುನೀತ್ ಬಂದು ನಮ್ಮ ಅಕ್ಕ ಹಿಂಗೆ ಕೂತಿದ್ರೆ ಕೆಳಗಡೆ ಕೂತ್ಕೊಂಡ್ಬಿಡ್ತು. ಕೆಳಗಡೆ ನಮ್ಮ ಅಕ್ಕನ ಕಾಲ್ದಸಲ್ಲಿ ಕೂತ್ಕೊಂಡ್ಬಿಟ್ಟು, ಅಯ್ಯೋ ಪುನೀತ್ ಇದ್ಯಾಕೆ ನೀವು ಕೂತ್ಕೊಳ್ಳಿ ಆಂಟಿ ಸರಿ ಅಂತ ಯಾರೋ ಮಾತಾಡಿದರು. ಆ ಸರ್ಕಲ್ಗೆ ಅಣ್ಣವ್ರ ಹೆಸರು ಇಡ್ಸ್ಕೊಡಪ್ಪ ಇದಕ್ಕೆ ಅಂತೆಲ್ಲ, ನಾವು ಹೋರಾಡ್ತಿದ್ದೀವಿ ಅದಕ್ಕೆ ಮಾಡ್ತೀವಿ ಅಂತೆಲ್ಲ ಅಂದ್ರೆ. ಆಮೇಲೆ ಬರೀ ಬೋರ್ಡ್ ನೋಡಿದೆ, ಬರೀ ರಾಜಾನಂದ ಮನೆ ರಸ್ತೆ ಅಂತ ಹಾಕಿದ್ದಾರೆ ಅಷ್ಟೇನೆಯ. ಆಮೇಲೆ ನಂಬರ್ ಕೊಡಪ್ಪ ಅಂದರು ನಮ್ಮ ಅಕ್ಕ. ತಗೊಳ್ಳಿ ಅಂತ ನನ್ನ ಮೊಬೈಲೇ ಕೊಟ್ಟೆ. ಪುನೀತೆ ಅವ್ರ ನಂಬರ್ನ ಆ್ಯಡ್ ಮಾಡಿ ಕೊಟ್ಟಿದ್ದು ನನಗೆ. ಸುಮಾರು ದಿವಸ ಇತ್ತು ನನ್ನ ಹತ್ರ. ಫೋನ್ ಮಾಡಿದಾಗಲೆಲ್ಲ ಶೂಟಿಂಗ್ನಲ್ಲಿದ್ದಾರೆ ಅಂದ್ರಲ್ಲ, ಅಕ್ಕ ಇವ್ರು ಸಿಕ್ಕಲ್ಲ ಬಿಟ್ಬಿಡಕ್ಕ ಏನು ಮಾಡೋದು ಅಂತ. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ನಮಗೆ. ಇನ್ನೂ ಇದ್ದಾರೆ ನಮ್ಮ ಜೊತೇಲಿ ಓಡಾಡ್ಕೊಂಡು ಅನ್ನಂಗೆ. ಬಟ್ ನಿಮ್ಮ ಬಾವರು ಒಳ್ಳೆ ಕಲಾವಿದರು. ನಮ್ಮ ಬಾವರು ಒಳ್ಳೆ ಕಲಾವಿದರು ಒಪ್ಕೋಬೇಕು. ಇವರು ರಾಜ್ಕುಮಾರ್ ಸಾರ್ ಮಾತ್ರ ಅದೇನು ಇಷ್ಟಪಡೋರೋ ಏನೋ, ಎಲ್ಲೋ ದೂರದಲ್ಲಿ ಸ್ವಲ್ಪ ಸಿಗರೇಟು ಅದು ಇದು ಯಾವ ಅಭ್ಯಾಸನೂ ಇರಲಿಲ್ಲ, ಏನು ಅಂದರೆ ಇಲ್ಲ ಡ್ರಿಂಕ್ಸು ನಾನಂಕ ಯಾವತ್ತೂ ಕೇಳಿಲ್ಲ ನಾನು, ಸೇತಾನೇ ಇರಲಿಲ್ಲ. ಅಲ್ಲೇ ಗೊತ್ತಾಗೋದು ನಮಗೆ ಅವ್ರು ಸಿಗರೇಟ್ ಸೇತಿರಲಿಲ್ಲ ಅಂತ, ಚೆನ್ನಾಗಿ ಗೊತ್ತಾಗೋದು. ಅವ್ರಿಗೇನು ಅಂದರೆ ಸ್ವಲ್ಪ ಈ ಬೇರೆ ಈ ಮಟನ್ನು ಮೀನು ಅಂತ ತುಂಬ ಇಷ್ಟ. ರಾಜ್ಕುಮಾರ್ ಅಣ್ಣವರು ಇವರು ಸಪ್ರೇಟಾಗಿ ಕುತ್ಕೊಂಡು ಊಟ ಮಾಡೋರಂತೆ ಎಲ್ಲ. ಇವರೇ ರಾಜ್ಕುಮಾರ್ ಸಾರೇ ಬಡಿಸ್ತಾ ಇದ್ರಂತೆ ನಮ್ಮ ಭಾವನಿಗೆ. ತುಂಬ ಇಷ್ಟಪಡೋರು ನಮ್ಮ ಭಾವನ ಮಾತ್ರ ಒಳ್ಳೆ ಕಲಾವಿದ್ರನ್ನ ಕಳ್ಕೊಂಡ್ವಿ. ನಿಮಗಿವ ಇಂಥ ಡೈಲಾಗ್ಸ್ ಬೇಕು ಅಂದರೆ ಸುಮಾರು ಜನ ಈ ರಾಜೇಂದ್ರ ನಗರ ಅಲ್ಲಿ ಇಲ್ಲಿ ಎಲ್ಲ ಏನಾದರೂ ಒಂದು ಭಾಷಣ ಬೇಕು ಅಂದರೆ ಫಸ್ಟು ಬರೋರು. ಭಾಷಣಕ್ಕೆ ಇದೆಲ್ಲ ಹಿಂಗೆ ಬರ್ಸ್ಕೊಂಡು ಎಲ್ಲ ಕೊಡೋರು. ಅರ್ಜುನ್ ಸರ್ಜಾ ಅಂತ ಹೆಸರಿಟ್ಟಿದ್ದೆ ನಮ್ಮ ಭಾವ. ಶಕ್ತಿ ಪ್ರಸಾದ್ ಅಂದ್ರಂತೆ ನನ್ನ ಮಗ ಪಿಕ್ಚರಿಗೆ ಸೇರ್ತಾ ಇದ್ದಾನೆ, ರಾಜಾನಂದ್ ಒಂದು ಹೆಸರು ಇದು ಮಾಡಿ ಆಯಿತು ಅಂತಂದ್ಬಿಟ್ಟು ಅರ್ಜುನ್ ಸರ್ಜಾ ಆಮೇಲೆ ರಜನಿಕಾಂತ್ ಅಣ್ಣವ್ರಿಗೆ, ಅವ್ರಿಗೂ ಅಷ್ಟೇ ರಜನಿಕಾಂತ್ ಅಂತ ಹೆಸರಿಟ್ಟಿದ್ದೆ ನಮ್ಮ ಭಾವ. ರಜನಿಕಾಂತ್ ಅಂತ. ಹೌದು. ಹಾಂ, ಬಾಲ್ಚಂದವರು ಸಿನಿಮಾಗೆ ತಗೊಂಡ್ರು ಅವರನ್ನು ಅಲ್ವೇ. ಬಾಳು ಜೇನುನಲ್ಲಿ ಫಸ್ಟು ನಮ್ಮ ಭಾವನ ಜೊತೆನೇ ಪಾತ್ರ ಮಾಡಿದ್ದು. ಕಥಾ ಸಂಗಮ ಅಂತಾರೆ. ಕಥಾ ಸಂಗಮ ಫಸ್ಟು ರಿಲೀಸ್ ಆಯಿತು, ಆದರೆ ಬಾಳು ಜೇನು ಫಸ್ಟು ಶೂಟಿಂಗ್ ಆಗಿದ್ದು ರಜನಿಕಾಂತ್ ಜೊತೆ ನಮ್ಮ ಭಾವ. ಶೂಟಿಂಗ್ ಇದು ರಜನಿಕಾಂತದ್ದು, ಯಾವುದು ಬಾಳು ಜೇನು, ರಿಲೀಸ್ ಆಗಿದ್ದು ಕಥಾ ಸಂಗಮ. ಹಾಗಾಗಿತ್ತು. ಅವರೂ ಅದನ್ನೇ ಹೇಳ್ತಾರಲ್ಲ, ಒಳ್ಳೆ ಕಲಾವಿದರು ರಜನಿಗೆ. ನಿಜವಾಗ್ಲೂ ಅವರು ರಜನಿಕಾಂತ್ ಅಣ್ಣನೂ ಅಷ್ಟೇ ತುಂಬ ಕಲಾವಿದರು ಅಂದರೆ ಮನಸ್ಸು ನೋಯಿಸ್ತಾನೇ ಇರಲಿಲ್ಲ ಅವರು. ಹೇಳೋರು ನಮ್ಮ ಭಾವ ಹೇಳೋರು ಅವ್ರ ವಿಷಯವಾಗಿ, ತುಂಬ ಇದಾಗಿ ಮಾಡೋರು ಅಂತ ಅನ್ನೋರು. ಹೆಸರಿಡೋದ್ರಲ್ಲಿ ಮಾತ್ರ ಅಚ್ಚುಕಟ್ಟಾಗಿ ಹೆಸರು. ನಮ್ಮ ಮಕ್ಕಳಿಗೆಲ್ಲ ಹೆಸರಿಟ್ಟಿರೋದೆಲ್ಲ ಅವರೇನೆಯ. ನಮ್ಮ ರವಿ 2 ಹೆಣ್ಮಕ್ಳಿಗೆ ಪ್ರಣೀತ ಕಿರಣ, ಪ್ರಣೀತ ವರ್ಣ, ಆಮೇಲೆ ಮೊಮ್ಮಗನ ಹೆಸರು ವಜ್ರ ಲಾಂಛನ. ಆಮೇಲೆ ನಮ್ಮಣ್ಣನ ಮಕ್ಕಳಿಗೂ ಅವರೇ ಇಟ್ಟಿದ್ದ ಹೆಸರು ಗಂಧರ್ವ, ಕೈವಲ್ಯ ಅಂತ ಅವರೇ ಇಟ್ಟಿದ್ದು. ನಮ್ಮ ಹೆಸರು ಯಾಕೆ ಕಲಾಶೀಲಾ ಅಂತ ಬಂತು ಅಂದರೆ, ನಾವು ಕಮಲಾ, ವಿಮಲಾ, ಲೀಲಾ ನಾವು 3 ಜನ ಅಕ್ಕ ತಂಗಿರಲ್ವಾ. ವಿಮಲಾ ಅದೇ ರಾಜಾನಂದ್ ಅವ್ರ ಹೆಂಡ್ತಿ, ಕಮಲಾ ಅದಕ್ಕೆ ತನ್ನ ಮಕ್ಳಿಗೂ ಕಲಾಶೀಲಾ ಅಂತ ಇಟ್ಟರು. 5 ಜನ ಸೀರಿಯಲ್ ನಂಬರ್ ಪ್ರಕಾರ ಇರಲಿ ಅಂತ ತುಂಬ ಆಸೆ ಇಟ್ಕೊಂಡಿದ್ರು ನಾನೊಬ್ಬ ಡೈರೆಕ್ಟ್ರ್ ಆಗಬೇಕು ಅಂತ. ಅಂದರೆ ಅವ್ರ ಡೈರೆಕ್ಷನಲ್ಲಿ ಪಾತ್ರ ಮಾಡೋದು ಕಷ್ಟ ಇತ್ತು ಬಿಡಿ. ಕರೆಕ್ಟಾಗಿ ಬರೋವ್ರಿಗೂ ಬಿಡ್ತಿರ್ಲಿಲ್ಲ ಅವರು, ಕರೆಕ್ಟಾಗಿ ಮಾಡೋವ್ರಿಗೂ ಬಿಡ್ತಿರ್ಲಿಲ್ಲ. ಹೀಗೆ ಮಾಡಬೇಕು, ಅದನ್ನು ಹೀಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ನೋಡಿ ಅಂದರೆ ಎಂಥ ಬರ್ದೇ ಇರೋರ್ಗೂ ಪಾತ್ರ ಮಾಡಿಸ್ಬಿಡೋರು. ನಂಗೆ ಬರೋಲ್ಲ ಸಾರ್ ಅಂತ ದೂರ ಬಾಯಿಲಿ ನಾನು ಹೇಳ್ಕೊಡ್ತೀನಿ ಬಾಯಿಲಿ ಅಂತ ತಯಾರು ಮಾಡಿದ್ದಾರೆ. ಎಷ್ಟೋ ಜನನ ತಯಾರು ಮಾಡಿದ್ದಾರೆ. ಕೆಲವು ಅವ್ರು ನೋಡಿ ಅವ್ರ ಮೇಲೇ ಒಂದು ನಾಟಕ ಬರೆದ್ಬಿಡೋರು, ನೀ ಈ ಪಾತ್ರಕ್ಕೆ ಸರಿಯಾಗಿ ಹೋಗ್ತೀಯಾ ಅಂತ. ಅಷ್ಟು ಕೆಪಾಸಿಟಿ ಅದೆಲ್ಲಿಂದ ದೇವ್ರು ಕೊಟ್ಟನೋ ನಮಗೆ ಗೊತ್ತಾಗ್ತಾ ಇಲ್ಲ. ಏನು ಹಿಂಗೆ ಬರೀತಾರೆ ಇವರು ಅಂತ ಅನ್ಕೋತಾ ಇದ್ವಿ ಮನಸ್ಸಿನಲ್ಲಿ. ಆಮೇಲೆ ವಿಷ್ಣುವರ್ಧನ್ ಕಂಡ್ರೆ ತುಂಬ ಅಭಿಮಾನ ಅವ್ರಿಗೆ. ನಮ್ಮ ಭಾವನಿಗೆ ತುಂಬ ಅಭಿಮಾನ. ವಿಷ್ಣುವರ್ಧನ್ ಸಾರು, ರಾಜ್ಕುಮಾರ್ ಸಾರು 2 ಕನಸಿನಲ್ಲಿ ಅವ್ರ ಜೊತೆನೇ. ಆಮೇಲೆ ಶಂಕರನಾಗು ಅವ್ರ ಜೊತೆಯಲ್ಲಿ ಎಲ್ಲ ಜಾಸ್ತಿ ಮಾಡಿರೋದು ಇವರಿಬ್ಬರೇ. ದುಡ್ಡು ಕಾಸು ಮಾಡಲಿಲ್ಲ, ಏನೇನೋ ಆಯಿತು, ಲಾಸು ಅದು ಇದು ಇರ್ತದಲ್ಲ. ಏಳಿಗೆ ಮೇಲು ಕೀಳು, ಮೇಲೆ ಹೋಗೋದು ಕೆಳಗಡೆ ಬರೋದು, ಮನುಷ್ಯ ಅಂದಮೇಲೆ ಇರುತ್ತಲ್ಲ, ದುರಂತಗಳು ಇರುತ್ತೆ.
ಒಳ್ಳೆಯದು ಇರುತ್ತೆ. ಯಾರ ಮನೆ ಸಂಸಾರದಲ್ಲಿಲ್ಲ ಹೇಳಿ ಅಲ್ವೇ? ಇದ್ದೇ ಇರುತ್ತಲ್ವ. ಒಂದೇ ಸಮ ನಡೆದ್ರೆ ಕ್ಲೈಮ್ಯಾಕ್ಸೇ ಇರಲ್ಲ. ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಇರಬೇಕಲ್ಲ. ಕ್ಲೈಮ್ಯಾಕ್ಸ್ ಇದ್ರೇ ನಾಟಕ ಪಿಕ್ಚರು ನೋಡೋದು. ಅವ್ನು ಚೆನ್ನಾಗಿದ್ದ, ಅವ್ನಿಗೆ 2 ಮಕ್ಕಳು ಆಯಿತು, ಅವ್ನು ಸುಂದರವಾಗಿದ್ದಾನೆ ಅಂದರೆ ನಾ ಏನು ನೋಡಿ ಕ್ಲೈಮ್ಯಾಕ್ಸ್ ಬಂದಾಗಲ ಏನಾಗ್ತದೆ ನೋಡೋಣ. ಒಂದು ಸೀರಿಯಲ್ ಆಗಲಿ ಇದಾಗ ನೋಡ್ತಿರ್ತೀರಲ್ಲ, ತರ್ತೇವೆ ಇವನು ಎಂಟ್ರಾದ ಇವನೇನು ಮಾಡ್ತಾರೆ ನೋಡೋಣ ಅನ್ನಲ್ವೇ. ಕ್ಲೈಮ್ಯಾಕ್ಸ್ ಬರಬೇಕು ಜೀವನದಲ್ಲಿ. ಆ ಕ್ಲೈಮ್ಯಾಕ್ಸ್ ಬಂದಾಗಲೇ ಕಲಾವಿದನ ಗುಣ ಏನು ಅಂತ ಗೊತ್ತಾಗಬೇಕಾದ್ರೆ ಕ್ಲೈಮ್ಯಾಕ್ಸಲ್ಲೇ ಇರೋದು. ಏನೋ ಅಂದರೆ ನಮ್ಮ ಭಾವನಿಗೆ ತುಂಬ ಜನ ಕಲಾಭಿಮಾನಿಗಳಿದ್ರು. ಅದು ಬೆಳ್ಳಣಿಕೆಯಲ್ಲಿ ನಮ್ಗೆ ಹೇಳೋಕ್ಕೆ ಬರೋಲ್ಲ. ತುಂಬ ಜನ ಇದ್ದರು. ಅದು ಯಾರ್ಯಾರೋ ಇನ್ನೂ ಕೆಲವು ಜನ ಎಲ್ಲ ಹೊರಟೋಗಿದ್ದಾರೆ, ಕೆಲವು ಜನ ಎಲ್ಲ ಇದ್ದಾರೆ. 2 ಮದುವೆ ಆದರೂ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರು ಇಲ್ಲ, ದೊಡ್ಡವ್ರು ಇರಲಿಲ್ಲ. ಇಲ್ಲ, ಅವರು ಕೇಳ್ಪಟ್ಟಿದ್ದೀರಾ ಅಂದರೆ ಮದುವೆ ಆಗಿಲ್ಲ. ಇಲ್ಲ, ನಮ್ಮ ಅಕ್ಕನೇ ಶಾಸ್ತ್ರೋಕ್ತವಾಗಿದ್ದು ನಂಜನಗೂಡಿನಲ್ಲಿ. ಆಮೇಲೆ ರವಿ ಹುಟ್ಟಿದ್ದ, ನಮ್ಮ ದೊಡ್ಡ ಮಗ, ನಮ್ಮ ಅಕ್ಕನ ಮಗ. 2ನೇದೇ ನಮ್ಮ ಅಕ್ಕ. ಅವ್ರು ದೊಡ್ಡವ್ರದ್ದೇನು ಇಲ್ಲ. ಅದು ನಮ್ಮ ಅಕ್ಕನೇ 2ನೇವಳು. ಅವ್ರಿಗೆ ಮಕ್ಕಳಿದೆಯಾ? ಇಲ್ಲ, ಅವರು ತೀರ್ಕೊಂಡ್ರು. ಒಬ್ಬ ಮಗ ಇದ್ದ, ತೀರ್ಕೊಂಡ್ರು. ಅವರು ಇಲ್ಲ, ಯಾರೂ ಇಲ್ಲ ಈಗ. ಅವ್ರ ಸಂತತಿ ಯಾರೂ ಇಲ್ಲ ಈಗ, ಯಾರೂ ಇಲ್ಲ. ಪುಸ್ತಕಗಳು ಬೇಕಾದಷ್ಟು ಬರೆದಿದ್ದಾರೆ. ಇಷ್ಟೆಲ್ಲ ಕೇಳ್ಕೊತೀರ. ಅದು ಸುಮಾರು ಒಂದು ಕಬ್ಬಿಗ ದೈವಕ್ಕೆ ಅಂತ ನೀವಾಗ ತೋರಿಸಿದ್ನಲ್ಲ ಈಗ, ಅದನ್ನು ಸ್ವಲ್ಪ ವ್ಯಾಪಾರ ಮಾಡಿಸ್ಕೊಟ್ಬಿಟ್ರೆ ಅದಕ್ಕಿಂತ ನಮಗೆ ದೊಡ್ಡದೇನು ಬೇಕಾಗಿಲ್ಲ. ಕಬ್ಬಿಗ ದೈವಕ್ಕೆ ಕಬ್ಬಗಳ ಹಬ್ಬ. ಇದನ್ನು ಮಹಾನ್ ರಾಷ್ಟ್ರಕವಿಯಾದಂಥ ಕುವೆಂಪು ಮೇಲೆ ಬರೆದಿರೋ ಅಂಥ ಎಲ್ಲ ಇದರಲ್ಲಿ ಕವನಗಳು ಎಲ್ಲ ಅವ್ರ ಮೇಲೇ ಇದೆ. ಇದು ಜ್ಞಾನಬುತ್ತಿ ವಚನ, ನಮ್ಮ ಭಾವ ಬರೆದಿರೋ ವಚನಗಳಿದು. ಒಂದೊಂದು ಅವರು ಬರೆದಿರೋ ವಚನ ಕನ್ನಡದ ಕಂದ ಅಂತ ಇಟ್ಟುಕೊಂಡು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಏನಿಲ್ಲ ಅಂದರೂ ಯಾರೋ ಒಬ್ಬರು ದಾವಣಗೆರೆಯವರು ಯಾರೋ ನಾನು ಫಸ್ಟು ಪ್ರಿಂಟ್ ಎಲ್ಲ ಖಾಲಿ ಆಯಿತು. 2ನೇದು ನಾನು ಮಾಡಿಸ್ಕೊಡ್ತೀನಿ ಅಂದರು ಈ ಕಬ್ಬಿಗ ದೈವಕ್ಕೆ ಅನ್ನೋದನ್ನು. ಆಯಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಹಾಗಾಗಿ ಇದು 1000 ಬುಕ್ಕು ಇಲ್ಲಿದೆ ಕಬ್ಬಿಗ ದೈವಕ್ಕೆ ಇದೆ. ಇಲ್ಲೇ ಒಳಗಡೆ ರೂಮ್ನಲ್ಲಿದೆ. ಇದು ಜ್ಞಾನಬುತ್ತಿನೂ ಇದೆ. ಇದು 400-500 ಈ ಬುಕ್ ಇದೆ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಅದು 1,000 ಇದೆ. ಅದನ್ನು 1,000 ಪ್ರಯೋಗ ಆಗಿದೆ. ಇದು ಎಲ್ಲ ಕಡೆ ಕರ್ನಾಟಕದಲ್ಲಿ ಯಾವ ಮೂಲೆಯೂ ಬಿಟ್ಟಿಲ್ಲ, ಎಲ್ಲ ಕಡೆಯೂ ಆಡ್ಕೊಂಡು ಬಂದಿದ್ದಾರೆ. ಇದನ್ನು ಪ್ರಿಂಟ್ ಮಾಡಿಸಿ ಫಿಲಮ್ದವರೇ ನಾವು ತೊಗೋತೀವಿ ಅಂತ ಅಂದರು. ಇದನ್ನು ಅವ್ರ ಮಾತು ಕೇಳ್ಕೊಂಡು ಕಬ್ಬಿಗ ದೈವಕ್ಕೆ ಕುವೆಂಪುರ ಮೇಲೂ ಜ್ಞಾನಬುತ್ತಿ ಆಮೇಲೆ ಇದನ್ನೆಲ್ಲ ಪ್ರಿಂಟ್ ಮಾಡಿಸಿದ್ರು. ಆಯಪ್ಪ ಹಾರ್ಟ್ ಅಟ್ಯಾಕ್ ತೀರೋಗ್ಬಿಟ್ರು. ಅದು ಹಾಗಾಗಿ ಬುಕ್ಕನ್ನ ಯಾರು ಈಗೆಲ್ಲ ಬರೀ ಮೊಬೈಲ್ ಬಂತಲ್ಲ, ಟಚ್ ಸ್ಕ್ರೀನು ಎಲ್ಲ ನೋಡ್ಕೊಂಡು ಟೈಮೇ ಇಲ್ಲ ನಮಗೆ ಅಂತಾರೆ ಅದು ಓದೋದಕ್ಕೆ. ಕೇಳಿದೆ ನಾನು, ತಗೊಳ್ಳಿ ಇದನ್ನು ಇದು ಮಾಡಿಕೊಡಿ ಅಂತ ಕೂಡ GT ದೇವೇಗೌಡರ ಹತ್ರಕ್ಕೂ ಹೋಗಿದ್ದೆ ನಾನು. ಆಮೇಲೆ ಇವರು ಕಮಿಷನರ್ ಕೆಂಪಯ್ಯ ಅವರು ಫೋನ್ನ ಇಡೀ ಮೈಸೂರು ಜಾಲಾಡ್ಬಿಟ್ಟೆ. ನನಗೆ ಯಾರೂ ಸರಿಯಾಗಿ ಕೊಡಲಿಲ್ಲ ನಂಬರನ್ನ. ನಾನೇನು ಇದಕ್ಕೆ ಬಂದಿಲ್ಲ. ನಮ್ಮ ಭಾವನಿಗೆ ಫ್ರೆಂಡ್ ಅವರು, ತುಂಬ ಫ್ರೆಂಡು. ಅವ್ರು ನಮ್ಮ ಮನೆಗೆ ತುಂಬ ಬರೋರಂತೆ. ನಮ್ಮ ಅಕ್ಕ ಹೇಳಿದ್ಲು, ಅವಳು ಹುಷಾರಿಲ್ಲ, ಎದ್ದು ಓಡಾಡೋದಕ್ಕಾಗಲ್ಲ, ಅವಳು ಪರವಾಗಿ ನಾನು ಬಂದಿದ್ದೀನಿ, ನಂಬರ್ ಕೊಡಿ, ನಮ್ಮ ಅಕ್ಕ ಮಾತಾಡ್ತಾಳೆ ಅಂತ ಅಂದರು. ಆಮೇಲೆ ಆ ಕಮಿಷನರ್ ಕೆಂಪಯ್ಯನವರು ನನಗೆ ಸಿಕ್ಕಲಿಲ್ಲ. ನಾನು ಮಾತಾಡ್ತಿರಾದರೂ ತಿಳ್ಕೊಂಡು ಅವರು ದಯಮಾಡಿಸಿ ನಮ್ಮ ಮನೆಗೆ ಬಂದು ಇದನ್ನು ಸ್ವಲ್ಪ ಹೆಲ್ಪ್ ಮಾಡಿದರೆ ನಾವು ತುಂಬ ಚಿರಋಣಿಯಾಗಿರ್ತೀವಿ ಸರ್. ಇನ್ನೇ ಮನೆ ತುಂಬ ಬುಕ್ಕು ತುಂಬೋಗಿದೆ ಪ್ರಿಂಟ್ ಮಾಡಿಸಿರೋದು. ಸುಮ್ಮನೆ ಒಬ್ಬ ದೊಡ್ಡ ಕವಿ ನಮ್ಮ ಭಾವ, ಮಹಾನ್ ಕವಿ. ಆ ಕವಿ ಬುಕ್ಕುಗಳು ಒಲೆಗಾಗಲಿ ಅಂಗಡಿಗೆ ತೂಕ ಹಾಕೋದಾಗಲಿ ಆಗಬಾರ್ದು. ಅದಕ್ಕೆ ಬೆಲೆ ಕಟ್ಟಿ ನೀವು, ನಾನು ಇಷ್ಟೇ ಕೇಳ್ಕೊಳ್ಳೋದು, ಬೆಲೆ ಕಟ್ಟಿ. ಇನ್ನು ಇಂತಹ ಭಾರಗಾರರು ನಿಮಗೆ ಸಿಕ್ಕೋದಿಲ್ಲ. ಆ ಬರೆದಿದ್ದಾರಲ್ಲ ಅವರು, ಅದಕ್ಕೆ ಬೆಲೆ ಕೊಡಿ ನೀವು. ನಾನು ಜಾಸ್ತಿ ಏನು ಕೇಳಲ್ಲ, ನಿಮ್ಮನ್ನು ದುಡ್ಡು ಕೊಡಿ, ಕಾಸು ಕೊಡಿ ಅಂತ ಕೇಳಲ್ಲ ನಿಮ್ಮನ್ನು. ಅವ್ರು ಬರೆದಿರೋದನ್ನು ಪ್ರಚಾರ ಮಾಡಿಕೊಡಿ ಅಂತ ಕೇಳೋದು. ಈ ಬುಕ್ನ ಏನಾದರೂ ಮಾಡಿಕೊಡಿ. ನಾನು ಯಾರ್ಯಾರಿಗೋ ಹೇಳಿದೆ, ಹಿಂದೂ ಕಲಾಕ್ಷೇತ್ರಗೋ ಯಾರೂ ನಮ್ಮ ಕಡೆ ಗಮನನೇ ಕೊಡಲ್ಲ. ದಯವಿಟ್ಟು ನೀವು ಇದನ್ನು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಇದ್ರ ಮೇಲೆ ನನಗೆ ಇನ್ನೇನು ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಲಿ. ತಗೊಂಡೋಗೆ ಅಂದ್ಲು. ಇದು ಕೋಟೆ ರೋಡಲ್ಲಿ ಒಂದು ಇದಿದೆಯಲ್ಲ ಜೈಪುರ, ಆ ಮೇಡಮ್ಮು ಪಾಪ ಬಂದು ಅಲ್ಲಿಗೆ ತಗೊಂಡೋಗಿ ಕೊಟ್ಟೆ. ಅಲ್ಲಿ ಮಂಡ್ಯದಲ್ಲಿ ಕರ್ನಾಟಕ ಭವನ ಅಂತ ಇದೆ, ಅಲ್ಲೂ ಅವರೂ ತೊಗೊಂಡ್ರು. ಅವರು ಶಿಕ್ಷಣಾಧಿಕಾರಿಗಳಾಗಿದ್ದರು ಒಬ್ಬರು. ಅವರು ಎಂತೆಂಥ ಬರೆದಿದ್ದಾರಲ್ಲಮ್ಮ, ಏನಮ್ಮ ಹಿಂಗೆ ಬರೆದಿದ್ದಾರೆ ಇವರು ಅಂತರಿಯೇ ಹೊರತು ಮಾಡೋಷ್ಟು ಅವ್ರು ಮಾಡಿದರು. ಆದರೆ ಇನ್ನೂ ಉಳ್ಕೊಂಡಿದೆ, ಇನ್ನೂ ಬೇರೆ ಕಡೆ ಎಲ್ಲ ಹೋಗಿಲ್ಲ. ಇದು ಮಾಡಿಸ್ಕೊಡಿ. ನಾನು ಇನ್ನೇನು ಹೇಳಲ್ಲ. ಇದಷ್ಟು ನಮ್ಮ ಪುಸ್ತಕ ಬಿಡುಗಡೆ ಆಗ್ಬಿಟ್ರೂ ಸಾಕು. ಮಗಳು ಇದ್ದಾಳೆ, ಅಲ್ಲೆಲ್ಲೋ ದೂರ ಇದ್ದಾರೆ, ಮಿಲ್ಟ್ರಿ ಅವನಿಗೆ ಕೊಟ್ಟು ಮದುವೆ ಮಾಡಿದರು.
ಅವರು ಇದ್ದಾರೆ. ಕರೆದ್ವಿ ನಾವು, ಬಾ ಅಂತ ಕರೆದೆ ನಾನು. ಹೌದು, ಏನೇನೋ ಕೆಲಸಗಳಿರುತ್ತಲ್ವ, ನಾನು ಅರ್ಜೆಂಟಲ್ಲೇ ಬಂದೆ, ಬಿಟ್ಟು ಕೆಲಸ ಬಿಟ್ಟು. ಆದರೆ ನಿಮ್ಮಂಥವ್ರು ಸಿಕ್ಕೋದು ನಮ್ಗೆ ಅಪರೂಪ ಅಲ್ವಾ ಸರ್? ನಮ್ಮದು ಕೆಲಸಗಳು ಇದ್ದಿದ್ದೆಯಾ, ನೀವು ನಮಗೋಸ್ಕರ ಇನ್ನೊಂದು ದಿವಸ ಇಟ್ಕೊಳಕ್ಕಾಗತ್ತಾ ಇದೆಲ್ಲ? ಇವನಿಗೆ ಬಂದಿದ್ದಾರೆ, ಇವಾಗ ನಾವು ಟೈಮ್ ಬಿಡು ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡಬೇಕು. ಕಲಾವಿದ ನಮ್ಮ ಕರ್ತವ್ಯ ಅದು. ಇಂಥ ಮಹಾನ್ ಕವಿನ ದಯವಿಟ್ಟು ನೀವು ಕೃಷ್ಣೇಗೌಡ್ರನ್ನ ಕೇಳಿಬಿಟ್ರೆ ಹೇಳ್ತಾರೆ ನೋಡಿ ಅವರು ಇದರಂತ. ಇನ್ನೂ ಯಾಕೆಂದ್ರೆ ಅವರಿಬ್ಬರು ಕುತ್ಕೊಂಡು ಗಹನವಾಗಿ ಮಾತಾಡ್ತಿದ್ರಂತೆ ತುಂಬ ಹೊತ್ತು. ಅದೆಲ್ಲ ನಾವು ಕೇಳಿಸ್ಕೊತಾ ಇರಲಿಲ್ಲ. ನಮ್ಮ ಬಾಬಾ ಬದುಕಿದ್ದಾಗ ಅವೆಲ್ಲ ಮಾತಾಡೋರಂತೆ. ಮಹಾನ್ ಸರ್, ಕರ್ನಾಟಕದಲ್ಲಿ ನಾನು ಸಾರಿ ಹೇಳ್ತೀನಿ, ನಮ್ಮ ಭಾವನಂಥ ಕಲಾವಿದ ಸಿಕ್ಕಲ್ಲ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋದೀಗ ನಮ್ಮ ಹಿರಿಯ ಕಲಾವಿದರಾದಂತಹ ಮತ್ತು ಬರಹಗಾರರಾಗಿದ್ದಂತಹ ಶ್ರೀ ರಾಜಾನಂದ್ ಅವರು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳ ಕಟ್ಟುಗಳು. ಅಂದರೆ ಅವರು ಇದರಲ್ಲಿ ನಾಟಕಗಳನ್ನ ಬರೆದಿದ್ದಾರೆ, ಕಾವ್ಯ ಬರೆದಿದ್ದಾರೆ, ಆಮೇಲೆ ಪುಟ್ಟ ವಚನಗಳ ರೀತಿಯ ಪುಸ್ತಕಗಳನ್ನು ಬರೆದಿದ್ದಾರೆ, ಏಕಪತ್ರಾಭಿನಯಕ್ಕೆ ಸಂಬಂಧಪಟ್ಟ ಪುಸ್ತಕ ಬರೆದಿದ್ದಾರೆ. ಎಲ್ಲವೂ ಸುಮಾರು 4,500 ಪ್ರತಿಗಳು ಪ್ರಿಂಟ್ ಮಾಡಿಸಿಟ್ಬಿಟ್ಟಿದ್ದಾರೆ. 4,500 ಪ್ರತಿಗಳನ್ನ ಪ್ರಿಂಟ್ ಮಾಡಿಸಿ ಮನೆಯಲ್ಲಿ ಒಟ್ಟು ಮಾಡಿದ್ದಾರೆ. ಸಣ್ಣ ಮನೆ, ಪುಟ್ಟ ಮನೆ. ಇದೆಲ್ಲವೂ ಸೇರಿಸಿ ಸುಮಾರು ಒಂದು 3,500,000 ರೂಪಾಯಿಗಳ ಒಂದು ಪುಸ್ತಕ ಸಂಗ್ರಹ ಇದು. ಅಂದರೆ ಮಾರಾಟ ಆದರೆ 3,500,000 ರೂಪಾಯಿಗಳ ಒಂದು ಪುಸ್ತಕ ಇದು. ಇಷ್ಟು ಸೇರಿಸಿ ಅವ್ರು ಕೇಳ್ತಿರೋದಿಷ್ಟೇ, ನಿಮ್ಮಲ್ಲಿ ಯಾರಾದರೂ ಸಹೃದಯರು ಸ್ವಲ್ಪ ಏನಾದರೂ ಸಹಾಯ ಮಾಡೋರಿದ್ದರೆ ಈ ಪುಸ್ತಕಗಳನ್ನು ಕೊಂಡ್ಕೊಳ್ಳೋ ಮೂಲಕ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೋದು, ಅಥವಾ ಅವ್ರಿಗೊಂದು ಸಹಾಯಧನ ಕೂಡ ಕೊಡ್ಬೋದು. ಆ್ಯಂಡ್ ಮುಖ್ಯವಾಗಿ ಈ ಪುಸ್ತಕಗಳು ಓದುವವರ ಕೈ ಸೇರಬೇಕು, ಅದು ಭಾಳ ಮುಖ್ಯ. ಸೊ ಹಾಗಾಗಿ ನೋಡಿ, ಆಸಕ್ತಿ ಯಾರಾದರೂ ಇದ್ದರೆ, ಅಥವಾ ಸರ್ಕಾರಗಳು, ಗ್ರಂಥಾಲಯ ಇಲಾಖೆನೋ ಅಥವಾ ಯಾರಾದರೂ ಇದಕ್ಕೆ ದಯವಿಟ್ಟು ಗಮನ ಹರಿಸಿ. ಭಾಳ ಒಳ್ಳೆಯ ಕೆಲಸ. ಕಲಾವಿದರುಗಳು ವ್ಯಾವಹಾರಿಕವಾಗಿ ಒಂದು ಇದಿರಲ್ಲ, ವ್ಯವಹಾರದ ಸ್ಕಿಲ್ ಇರಲ್ಲ, ಆದರೆ ಕಲೆಯ ಸ್ಕಿಲ್ ಭಾಳ ಇರುತ್ತೆ. ಆ ರೀತಿ ಅವರು ಭಾಳ ಒಳ್ಳೆ ಕಲಾವಿದರು ನಮ್ಮ ರಾಜಾನಂದು. ವ್ಯವಹಾರದಲ್ಲಿ ಸೋತರು ಅಂಥೇಳಿ ನಾವು ಅವ್ರನ್ನ ಉಪೇಕ್ಷೆ ಮಾಡಬಾರ್ದು. ಹಾಗಾಗಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಕನ್ನಡಕ್ಕೆ ದೊಡ್ಡ ಕೆಲಸ ಅವ್ರದ್ದು ಕೂಡ. ಹಾಗಾಗಿ ಹಿರಿಯರನ್ನ ನಾವು ಮರಿದೇ ಇರೋಣ. ಸಾಧ್ಯ ಆದರೆ ಸಂಪರ್ಕಿಸಿ, ಕಲಾ ಮಾಧ್ಯಮವನ್ನು ಸಂಪರ್ಕಿಸ್ಬೋದು. ನಾವು ಇವ್ರ ಕಾಂಟ್ಯಾಕ್ಟ್ಸ್ ಕೊಡ್ತೇವೆ, ಮಾತಾಡಿಕೊಂಡು ದಯವಿಟ್ಟು ಮಾಡಿಸ್ಕೊಡಿ ಯಾರಿಗಾದ್ರೂ ಆದರೆ. ಉಳಿದಾಗೆ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅವರು ಯಾರು ನಮಗೇನು ಮಾಡಿರಲಿಲ್ಲ, ಗಂಡು ಮಕ್ಳಿಗಾಗಲಿ ಏನೂ ಮಾಡಿರಲಿಲ್ಲ. ಡೈರೆಕ್ಟು ಮಗಂಗೆ ಕೊಟ್ಬಿಟ್ಟಿದ್ದು, ನಮ್ಮ ಅತ್ತೆ ಮಗಂಗೆ. ಈ ಮನೇನೂ ಅವನದೇನೆ, ಅವನ ಹೆಸರಿಗೆ ಬರೆದಿರೋದು, ನಮಗೆ ಅಂತ ಏನೂ ಮಾಡಿಲ್ಲ. ನನ್ನ ಹೆಸರು ಪ್ರಣೀತಾ ವರ್ಣ ಅಂತ, ರಾಜಾನಂದ್ ಅವ್ರ ಮೊಮ್ಮಗಳು. ನನ್ನ ಹೆಸರು ಪಣಿಕಿರಣ ಅಂತ, ನಾನು ಅವ್ರ ಮೊಮ್ಮಗಳು, ರಾಜಾನಂದ್ ಅವ್ರ ಮೊಮ್ಮಗಳು. ನೀವು ಕಂಡಿದ್ದೀರಿ ತಾತನ? ಹಾಂ. ಎಷ್ಟು ವರ್ಷ ಆಗ್ತಿರ್ಕೊಡ? ನನಗೆ 4 ವರ್ಷ. ನನಗೆ 5 years ಆಗಿತ್ತು. ಓಕೆ. ಸೊ ಏನಾದ್ರು ನೆನಪಿದೆಯಾ ತಾತನ ಬಗ್ಗೆ? ಅವ್ರ ಜೊತೆ ಇದ್ದಿದ್ದು, ನಾನು ಇನ್ನೂ ಚಿಕ್ಕ ಮಗು ಆಗ, ನನ್ನ ಕಂಡ್ರೆ ತುಂಬ ಇಷ್ಟ ಅವರಿಗೆ. ಚಿಕ್ಕೋಳು ಅಂತ ಅವ್ರ ಜೊತೆನೇ ಜಾಸ್ತಿ ಇರ್ತಾ ಇದ್ದಿದ್ದು. ಬಂದಾಗ ಇಲ್ಲಿದ್ದಾಗೆಲ್ಲ ಯಾವಾಗಲೂ ಜೊತೆಲೇ ಕೂರಿಸ್ಕೊತಿದ್ರು, ತಿನ್ನಿಸ್ತಾ ಇದ್ದಿದ್ದೆಲ್ಲ ಅವರೇನೆ ನಮಗೆ. ಅಷ್ಟು ಬಿಟ್ರೆ ಬೇರೆ. ಫಸ್ಟ್ ನನಗೆ ತಿನ್ನಿಸ್ಬಿಟ್ಟೇನೆ ಅವ್ರು ತಿಂತಾ ಇದ್ದಿದ್ದು. ಎದ್ದ ತಕ್ಷಣ ಫಸ್ಟ್ ನನ್ನನ್ನೇ ನೋಡ್ತಿದ್ದಿದ್ದು ಅವರು. ಆ ಥರ ಯಾವಾಗಲೂ ನನ್ನ ಜೊತೆನೇ ಜಾಸ್ತಿ ಇರ್ತಾ ಇದ್ದಿದ್ದು. ಹೇಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ? ಅಷ್ಟೊಂದೇನು ಹೇಳ್ಕೊಳಂಗೇನಿಲ್ಲ, ಯಾರೂ ಇಲ್ವಲ್ಲ ನೋಡ್ಕೊಳಕ್ಕೀಗ. ಗಂಡು ಮಕ್ಳು ಯಾರಿಲ್ಲ ಮನೇಲಿ? ಅತ್ತೆ ಮಗ ಇದ್ದಾನೆ, ಬಟ್ ಅವನೇನು ನೋಡ್ಕೊಳ್ಳಲ್ಲ. ಮತ್ತೆ ಹೇಗೆ ಆದಾಯ? ನಾವೇನೆ ಹಿಂಗೆ ಅದು ಇದು ಕೆಲಸ ಮಾಡಿಕೊಂಡು ನಾವು ಟೈಲರಿಂಗು ಅಷ್ಟು ಅದರಲ್ಲೇ ನೋಡ್ಕೊಳ್ಳೋದು ಅಷ್ಟೇ. ನಮಗೆ ಅಂತ ಏನೂ ಕೊಟ್ಟಿಲ್ಲ ಇಲ್ಲಿ. ನಮ್ಮ ಅಜ್ಜಿ ಆಗಲಿ ನಮ್ಮ ತಾತ ಆಗಲಿ ನಮಗೆ ಅಂತ ಏನೂ ಮಾಡಿಲ್ಲ. ಎಲ್ಲ ಮೊಮ್ಮಗನ ಹೆಸ್ರಿಗೆ ಮಾಡಿದ್ದಾರೆ ನಮ್ಮ ಅಜ್ಜಿ. ಅಂದರೆ ನಮ್ಮ ತಾತಂದು ನಮ್ಮ ಅಜ್ಜಿಗೆ ಡೈರೆಕ್ಟಾಗಿ ಮಾಡಿಬಿಟ್ಟಿರೋದು. ಆಸ್ತಿನ ನಮ್ಮ ತಾತನ ಹೆಸರಲ್ಲಿ ಇರಲಿಲ್ಲ, ಡೈರೆಕ್ಟಾಗಿ ನಮ್ಮ ಅಜ್ಜಿಗೆ ಮಾಡಿದರು. ಅವರು ಯಾರು ನಮಗೇನೂ ಮಾಡಿರಲಿಲ್ಲ, ಗಂಡು ಮಕ್ಳಿಗಾಗಲಿ ಏನೂ ಮಾಡಿರಲಿಲ್ಲ. ಡೈರೆಕ್ಟು ಮಗಂಗೆ ಕೊಟ್ಬಿಟ್ಟಿದ್ದು, ನಮ್ಮ ಅತ್ತೆ ಮಗಂಗೆ. ಈ ಮನೇನೂ ಅವನದೇನೆ, ಅವನ ಹೆಸರಿಗೆ ಬರೆದಿರೋದು, ನಮಗೆ ಅಂತ ಏನೂ ಮಾಡಿಲ್ಲ. ಬಟ್ ಅದು ಲೀಗಲಿ ತಪ್ಪಲ್ವಾ? ತಪ್ಪು. ಆದರೆ ಏನು ನಂದು ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ. ನನ್ನ ಇಷ್ಟ, ನಾನು ಯಾರಿಗಾದರೂ ಕೊಡ್ತೀನಿ. ಕೇಸ್ ಹಾಕಿ ಅದು ಸ್ವಯಾರ್ಜಿತ ಅಂತ ಹೇಳಿದ್ದಲ್ಲ, ತಾತಂದಾಗಿದ್ರೆ ನಮ್ಗೆ ಬರೋದು. ಸ್ವಯಾರ್ಜಿತ ಅಲ್ವಾ, ನಾವೇನೋ ಕೇಳೋಕ್ಕಾಗಲ್ಲ. ನಂದಾದ್ರೆ ಮ್ಯಾರೇಜ್ ಆಗಿದೆ, ನಾನು ಅಲ್ಲಿ ಹೋಗ್ತೀನಿ. ಇವಾಗ ತುಂಬ ಇದೆ, ಈ ಪರಿಸ್ಥಿತಿಲಿ ತುಂಬ ಕೋಪ ಬರುತ್ತೆ, ಏನು ಮಾಡಿಲ್ವಲ್ಲ ಅಂತ. ನನ್ನ ಹೆಸರು ಭಾರತಿ ಅಂತ. ನಾವು ಇದು ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಆದಿಹಳ್ಳಿ, ಆರ್ನಹಳ್ಳಿ ಪಕ್ಕನೇ ಆದಿಹಳ್ಳಿ ಇರೋದು. ಅಲ್ಲಿ ಹುಟ್ಟಿದ್ದು ನಾವು. ನಮ್ಮದು 92ನೇ ಇಸ್ವಿಲಿ. ಇಲ್ಲೇ ಮೈಸೂರಲ್ಲೇ ಆಗಿದ್ದು, ತಿಮ್ಮಯ್ಯ ಚರ್ಚ್ ಹತ್ರದಲ್ಲಿ ಆಗಿದ್ದು. ಏನು ಮಾಡ್ತಿದ್ರು ನಿಮ್ಮ ಯಜಮಾನರು? ಆಟೋ ಓಡಿಸ್ತಾ ಇದ್ರು.
ಹಾಂ ಆಟ ಓಡಿಸ್ತಾಯಿದ್ರು. ಅವ್ರು ಆಟ ಓಡಿಸ್ತಾಯಿದ್ರು. ಇವ್ರು ನಮ್ಮ ಮಾವರು ಸಿನಿಮಾದಲ್ಲಿ ಮಾಡ್ತಾಯಿದ್ರು. ಹಾಂ ಗಮನಿಸಿದ್ದೀನಿ. ದೇವದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹಾಲುಂಡಾತ್ ಅವರು ಅವರೇ ಬರೆದಿದ್ದು, ಅವ್ರ ಹೆಸ್ರು ಹಾಕಿಲ್ಲ ಸಿನಿಮಾದಲ್ಲಿ ಅಷ್ಟೇ. ಹಂಗಂತ ಹೇಳ್ತಾಯಿದ್ರು ಬಂದಾಗ ಮನೆಗೆ. ಡೈಲಾಗೆಲ್ಲ ವಿಷ್ಣುವರ್ಧನ್ ಸರ್ಗೆಲ್ಲ ಡೈಲಾಗೆಲ್ಲ ಬರೆದಿರೋದು ಇವರೇ. ಅವರು ಕೇಳಿ ಬರ್ಸ್ಕೊತಾಯಿದ್ರಂತೆ ಡೈಲಾಗೆಲ್ಲ, ಹೆಂಗೆ ಬರ್ಕೊಡಿ ಅಂತ. ಅವರು ಅಪ್ಪಾಜಿ ಅಂತಲೇ ಕರಿತಾಯಿದ್ರು ವಿಷ್ಣುವರ್ಧನ್ ಅವರು. ನಮ್ಮ ಮಾವನವ್ರನ್ನ ದತ್ತುಪುತ್ರ ಅಂತಲೇ ಹೇಳ್ತಾಯಿದ್ರು. ಮತ್ತು ಅವ್ರು ಪಾರ್ವತಮ್ಮರು ಬಂದಿದ್ದರು. ನಮ್ಮ ಮಾವರ ಗ್ಯಾಂಗ್ರೀನ್ ಆಗಿತ್ತು, ಹುಷಾರಿರ್ಲಿಲ್ವಲ್ಲ, ಅವಾಗ ನೋಡೋಕ್ಕೆ ಬಂದಿದ್ದರು. ಅವ್ರು ರಾಜ್ಕುಮಾರ್ ಅವರೇ ಕಳಿಸಿದ್ರು ಅಂತ. ಅವಾಗ ಅವರು ಇದರಿಂದ ಬಂದಿದ್ದರು, ವೀರಪ್ಪನ ಇದರಲ್ಲಿ ಇದ್ರಲ್ಲ ರಾಜ್ಕುಮಾರ್ ಸರ್, ಅವಾಗ ಮನೆಗೆ ಬಂದಿದ್ರಲ್ಲ, ಆ ಟೈಮಲ್ಲಿ ಕಳಿಸಿದ್ರು. ಪಾರ್ವತಮ್ಮವ್ರಿಗೆ ಬಂದಿದ್ರು ಅವರು. ಹೆಲ್ಪ್ ಮಾಡಿದ್ರು. ಪುನೀತ್ ಅವರು 10,000 ಏನೋ ಕೊಟ್ಟು ಕಳಿಸಿದ್ರು. ಅವ್ರ ಹತ್ರ ಪಾರ್ವತಮ್ಮರೇ ಕೊಟ್ಟೋದ್ರು 10,000 ರೂಪಾಯಿ. ಆಮೇಲೆ ಗ್ಯಾಂಗ್ರೀನ್ ಆದಾಗ ಆಸ್ಪತ್ರೆಯಲ್ಲಿ ಇರುವಾಗ ಉಮಾಶ್ರೀ ಅವರು 5,000 ಕೊಟ್ಟಿದ್ದು. ಸ್ಟಾರ್ಟಿಂಗ್ ಅವರೇ ಫಸ್ಟು 5,000 ಕೊಟ್ಟಿದ್ದು ನಮ್ಮ ಅವ್ರಿಗೆ. ಗೋಪಾಲಗೌಡದಲ್ಲಿದ್ದರು ಅವಾಗ ಕೊಟ್ಟಿದ್ದು ಅವರೇ. ಆಮೇಲೆ ಎಲ್ಲರೂ ಕೊಟ್ಟರು, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ಜನಗಳೆಲ್ಲ ಹೆಲ್ಪ್ ಮಾಡಿದ್ದಾರೆ ಆವಾಗ ಗ್ಯಾಂಗ್ರೀನ್ ಆದಾಗ. ಮತ್ತು ರಾಮಕೃಷ್ಣ ಅವರು ಬ್ಲಡ್ ಕೊಟ್ಟಿದ್ದಾರೆ ನಮ್ಮ ಅವ್ರಿಗೆ. ಅವ್ರು ಬ್ಲಡ್ ಕೊಟ್ಟಿದ್ದಾರೆ. ಮತ್ತು ಜಯಂತಿ ಭಾರತಿ ಅವರೂ ಬಂದಿದ್ದರು ನೋಡ್ಕೊಂಡು ಹೋಗೋಕ್ಕೆ ಆಸ್ಪತ್ರೆಗೆ. ಎಲ್ಲರೂ ಬಂದಿದ್ದರು, ಸುಮಾರು ಜನ ಬಂದಿದ್ದರು ಸಿನಿಮಾದವರು. ಮನೆಗೆ ಉಮಾಶ್ರೀ ಅವರು ಮನೆಗೆ ಬಂದು ನೋಡ್ಕೊಂಡು ಹೋಗಿದ್ರು. CR ಸಿಂಹ ಅವರು ಬಂದು ನೋಡ್ಕೊಂಡು ಹೋಗಿದ್ರು. ಅವ್ರೇನು ದುಡ್ಡು ಇಟ್ಟಿರಲಿಲ್ಲ, ಅಂದರೆ ಅವಾಗೆಲ್ಲ ಕಡಿಮೆ ಅಲ್ಲ ಅವ್ರಿಗೆ ಕೊಡ್ತಾ ಇದ್ದಿದ್ದು. ಹಾಗಾಗಿ ಅವರೇನು ದುಡ್ಡು ಇಟ್ಟಿರಲಿಲ್ಲ. ಜಾಸ್ತಿ ಬರೀತಾಯಿದ್ರು, ನಾಟಕಗಳು, ವಚನ ಇವೆಲ್ಲ ಬರೆಯೋರು ಅವರು. ಅವರಷ್ಟೇ ಸಂಪಾದನೆ ಮಾಡಿರೋದು, ದುಡ್ಡು ಕಾಸು ಸಂಪಾದನೆ ಮಾಡಿಲ್ಲ ಅವರು. ಇದು ನಟ ಸಂಪಾದನೆ ಮಾಡಿದ್ದು ಅದೇನೋ ಬಂದಿದ್ದು ಸರಿ ಹೋಗೋದು ಮನೆಗೆ ಅಷ್ಟೇ. ಅವರೇನು ಜಾಸ್ತಿ ಏನೋ ಅದರಲ್ಲೇನು ಆಗಿಲ್ಲ ಅವ್ರಿಗೆ. ಸಿನಿಮಾದಲ್ಲಿ ನಾಟಕಗಳಲ್ಲಿ ಆಗಿದೆ, ನಾಟಕ ಮಾಡ್ತಾಯಿದ್ರು. ಟಿಪ್ಪು ಸುಲ್ತಾನು, ಸಂಗೊಳ್ಳಿ ರಾಯಣ್ಣ ಎಲ್ಲ ಈಗ ಗೌರಿ ಹಬ್ಬ ಟೈಮಲ್ಲಿ ಅವೆಲ್ಲ ಕರೀತಾಯಿದ್ರು. ಮತ್ತು ನವಂಬರ್ ತಿಂಗಳಲ್ಲಿ ಕರೆಯೋರು, ಹೋಗೋರು. ಅದರಲ್ಲಿ ದುಡ್ಡು ಮಾಡಿದ್ದಾರೆ, ದುಡ್ಡು ಮಾಡಿದರು. ಸಿನಿಮಾದಲ್ಲೇನು ಅಷ್ಟು ದುಡ್ಡು ಮಾಡಿಲ್ಲ ಅವರು, ಅಷ್ಟು ಕೊಟ್ಟಿಲ್ಲ ಅವಾಗ ಅವ್ರಿಗೆ. ಇವ್ರಿಗೆ ಧೀರೇಂದ್ರ ಗೋಪಾಲು, ತೂಗುದೀಪ್ ಶ್ರೀನಿವಾಸ್ ಅವ್ರಿಗೆ ಯಾರಿಗೂ ಅಷ್ಟು ಕೊಡ್ತಾ ಇರಲಿಲ್ವಂತ ಅವಾಗ. ಇವ್ರಿಗೆಲ್ಲ ಒಂದು ಫಿಕ್ಸೆಡ್ ಅಂತ ಅವಾಗ, ಇಷ್ಟು ಅಂತ. ಅವ್ರು ಎಷ್ಟೇ ಸಿನಿಮಾದಲ್ಲಿ ಎಷ್ಟೇ ಸೀನ್ ಮಾಡಿದ್ರು ಇಷ್ಟು ಅಂತ ಅವ್ರಿಗೆ ದುಡ್ಡು ಅಷ್ಟೇ, ಅದ್ರ ಮೇಲೆ ಕೊಡ್ತಾ ಇರಲಿಲ್ಲ. ಒಂದು ಪಿಕ್ಚರ್ಗೆ ಇಷ್ಟು ಇಷ್ಟು ಅಂತ ಇವ್ರಿಗೆಲ್ಲ ಹಾಗೆ ಅಂತ ಮಾಡ್ತಾಯಿದ್ದಿದ್ದು. ಆಮೇಲೆ ಹೊರಗಡೆ ಎಲ್ಲೂ ತಿಂತಾ ಇರಲಿಲ್ಲ ಅವರು, ಮನೆಗೆ ಬಂದು ತಿಂತಾಯಿದ್ದಿದ್ದು ಊಟ ತಿಂಡಿ ಎಲ್ಲ. ಹೋಟ್ಲಲ್ಲೆಲ್ಲ ತಿನ್ನೋ ಅಭ್ಯಾಸ ಎಲ್ಲ ಇರಲಿಲ್ಲ ಅವ್ರಿಗೆ, ನಮ್ಮ ಅವ್ರಿಗೆ. ಅವ್ರು ಶೂಟಿಂಗಿಂದ ಬಂದರು ಮನೆಯಲ್ಲೇ ಊಟ ಮಾಡೋರು. ಯಾವಾಗ ತೀರ್ಕೊಂಡಿದ್ರು ಅವರು? 2004ರಲ್ಲಿ ನಮ್ಮ ಅವರು ತೀರ್ಕೊಂಡಿದ್ದು. ಶುಗರ್ ಇತ್ತು ಅವ್ರಿಗೆ ಮೊದಲೇ ಇತ್ತಂತೆ, ನಮ್ಮ ಮದುವೆಗೆ ಮುಂಚೆನೇ ಶುಗರ್ ಇತ್ತಂತೆ ಅವ್ರಿಗೆ. ಶುಗರ್ ಆಗಿ ಅದು ಅಟ್ಯಾಕ್ ಆದಂಗೆ ಆಗೋಯ್ತು. ಅವ್ರು ತೀರೋಗ್ಬೇಕಾದ್ರೆ ಅಪೋಲೋ ಆಸ್ಪತ್ರೆಯಲ್ಲಿ ತೀರೋಗಿತ್ತು. ಗ್ಯಾಂಗ್ರೀನ್ ಆಗಿ ಒಂದು 8 ವರ್ಷ ಇದ್ದರು ಅವರು, ಆಮೇಲೆ ತೀರೋಗಿತ್ತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.